ಪರ್ವ ದಿವಸದ ನಿಮಿತ್ತದಿಂದ ಮಾಡ್ತಾ ಇದ್ದೇವೆ. ಏನು ಹೇಳ್ತಾ ಇದ್ದಾರೆ? ಜೈನ ದರ್ಶನದೊಳಗ ಮಾರ್ಗ ಮತ್ತು ಮಾರ್ಗಫಲ ಎರಡರದೇ ವಿವೇಚನೆ ಇದೆ. ಮತ್ತು ನಿಶ್ಚಯದಿಂದ ನಿಯಮ ಏನಿದೆ ಅಂತಂದ್ರ ಅದು ಒಂದು ರತ್ನತ್ರಯದ ನಿಯಮ ಇದೆ. ಆ ರತ್ನತ್ರಯದ ಉಪಾಯ ನಿನ್ನಲ್ಲೇನೆ ಇದೆ ಅನ್ನುವ ಮಾತನ್ನ ತಿಳಿಸಿಕೊಟ್ಟು ಅನಂತ ಉಪಕಾರವನ್ನ ಭವ್ಯ ಜೀವನಗಳ ಮೇಲೆ ಜ್ಞಾನಿ ಪುರುಷರು ಮಾಡಿದ್ದಾರೆ. ನಿರಂತರ ಆತುರತೆಯಿಂದ ದಿಕ್ಕು ತೋಚದೆ ಸುಖಿಯಾಗುವ ಸಲುವಾಗಿ, ಧರ್ಮ ಮಾಡುವ ಸಲುವಾಗಿ ಪರಪದಾರ್ಥಗಳದ್ದ ನಿಮಿತ್ತದ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅವುಗಳನ್ನು ಹೊಂದಿಸಿಕೊಳ್ಳುವ ಸಲುವಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ. ಆದ್ರೆ ಕಾನನದ ಗುಹೆಯಲ್ಲಿ ಕೂತಿರುವಂಥ ಸಾಕ್ಷಾತ್ ಸಿದ್ಧರ ಜೊತೆಗೆ ಸಂಭಾಷಣೆ ನಡೆಸ್ತಾ ಇರುವಂಥ ಮುನಿರಾಜರುಗಳು ಹೇಳ್ತಾ ಇದ್ದಾರೆ, ವ್ಯರ್ಥದ ಕೋಲಾಹಲವನ್ನ ತ್ಯಾಗ ಮಾಡಿ ಯಾವ ನಿನ್ನ ಅಂತರಂಗದೊಳಗೆ ಇರುವಂತಹ ತ್ರಿಕಾಲ ಶುದ್ಧ ಚೈತನ್ಯ ಪ್ರಕಾಶದ ಅವಲೋಕನೆಯನ್ನ ಚೈತನ್ಯ ಪ್ರಕಾಶದಿಂದ ಮಾಡು. ಚೈತನ್ಯ ಪ್ರಕಾಶಕ್ಕ ಜಡದ ಮಾಧ್ಯಮ ತಗೊಂಡ ಇನ್ನೊಂದು ಜಡದ ಆಶ್ರಯ ಮಾಡ್ಲಿಕ್ಕೆ ನೀನೇನು ಹೊರಟಿದೀಯ. ಅದರಿಂದ ನಿನಗ ನಿರಂತರ ಚೈತನ್ಯ ಪ್ರಕಾಶದಿಂದ ವಿಮುಖ ಉಳಿಯುವಂಥ, ವಂಚಿತ ಉಳಿಯುವಂಥ, ಅದರ ಆನಂದದಿಂದ ರಿಕ್ತ ಉಳಿಯುವಂಥ ಪ್ರಸಂಗ ಬರ್ತಾ ಇದೆ. ಯಾವ ಕಾಲದೊಳಗ ಯಾವ ಪರಪದಾರ್ಥ ಯಾವುದೇ ಜೀವನಿಗೆ ಅನಿಷ್ಟಕಾರಕ ಇಲ್ಲವೇ ಇಲ್ಲ. ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಿದೆ, ಶಾರೀರಿಕವಾಗಿ ಅಸ್ವಸ್ಥತೆ ಇರ್ತಿದೆ. ಅದರಿಂದ ಈ ಜೀವದ ಅನಿಷ್ಟ ಏನಾದರೂ ಆಗ್ತಿದೆ, ಹೀಗೆ ಸಾಧ್ಯ ಇದೆ. ಈ ಜೀವದ ಅನಿಷ್ಟ, ಈ ಜೀವ ಅದರ ಕಡೆಗೆ ಲಕ್ಷ್ಯ ಕೊಟ್ಟ ಇದು ಹೀಗ್ಯಾಕ ಅನ್ನುವಂಥ ಯಾವ ಒಂದು ಪ್ರಶ್ನೆ ಇವನ ಆಂತರ್ಯದಿಂದ ಉದ್ದೇಶ ಬರ್ತಿದೆಯಲ್ಲ, ಅದು ಇವನಿಗೆ ಅನಿಷ್ಟ ಇದೆ. ಲೋಕದೊಳಗ ಅನಿಷ್ಟ ಯಾವುದೂ ಇಲ್ಲ, ಯಾವ ಕಾಲದೊಳಗನೂ ಇಲ್ಲ. ಇನ್ನು ಇದಕ್ಕಿಂತ ಮುಂದಿನ ಮಾತು ಯಾವ ವೀತರಾಗಿ ಸರ್ವಜ್ಞ ಅರಹಂತ ಭಗವಂತರ ಇದ್ದಾರೋ ಅವರ ಇಷ್ಟ ಇದ್ದಾರೆ. ಈ ಮಾತ ಯಾರಿಗೆ ಇದೆ? ಅನಿಷ್ಟಂತೂ ಯಾವ ಪದಾರ್ಥ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆದ್ರ ಪರಮ ಇಷ್ಟ ಇದ್ದಾರಲ್ಲ ಅವರ ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧು ಪರಮೇಷ್ಠಿಗಳ ಇಷ್ಟ ಇದ್ದಾರೆ, ಪರಮ ಇಷ್ಟ ಇದ್ದಾರೆ, ಅತ್ಯಂತ ಬೇಕಾಗಿರುವಂಥವರಿದ್ದಾರೆ, ಹಿತಕಾರಕ ಇದ್ದಾರೆ, ಹಿತವನ್ನುಂಟು ಮಾಡುವಂಥವರಿದ್ದಾರೆ. ಇಷ್ಟ ಅರ್ಥಾತ್ ಬೇಕಾದವರಿದ್ದಾರೆ. ಹಾಗಾದ್ರೆ ಯಾರಿಗೆ ಬೇಕಾಗಿದ್ದಾರೆ? ಅವರ ಯಾರಿಗೆ ಬೇಕಾಗಿದ್ದಾರೆ? ಅವರ ಇಷ್ಟ ಯಾರಿಗದರು? ಅವರು ಯಾವ ಕಾರ್ಯವನ್ನ ಸ್ವಯಂ ಮಾಡ್ತಾ ಇದ್ದಾರೋ, ಇನ್ನೊಬ್ಬರ ಕಡೆಗೆ ಇನ್ನೊಂದು ಪದಾರ್ಥದ ಕಡೆಗೆ ನೋಡ್ತಾನೆ ಇಲ್ಲವೋ, ಯಾವ ಕಾರ್ಯವನ್ನ ಸ್ವಯಂ ಮಾಡ್ತಾ ಇದ್ದಾರೆ ಆ ಕಾರ್ಯದ ಮಹಿಮೆ ಯಾವ ಜೀವನಿಗೆ ಬಂದಿದೆಯೋ, ಅದೇ ಕಾರ್ಯವನ್ನ ಮಾಡುವಂಥ ಉತ್ಸಾಹ ಅಥವಾ ಯಾವುದೋ ಒಂದು ಜಿಜ್ಞಾಸೆ ಯಾವ ಜೀವದಲ್ಲಿ ಮೂಡಿದೆಯೋ ಆ ಜೀವನಿಗೆ ಅವರು ಇಷ್ಟ ಇದ್ದಾರೆ. ಮೂರು ಲೋಕದ ಸಮಸ್ತ ಜೀವರುಗಳಿಗೆ ಅವರ ಇಷ್ಟ ಇದ್ದಾರೆ. ಹಿತದಲ್ಲಿ ನಿಮಿತ್ತ ಇದ್ದಾರೆ. ಈ ಮಾತು ಕೂಡ ಒಂದು ಅಪೇಕ್ಷಾದಿಂದ ಸತ್ಯ ಇದೆ. ಹಾಗೆ ಯಾವ ಜೀವ ಆ ಪಂಚಪ್ರಭುಗಳ ಎಲ್ಲಿ ಉದ್ಯಮಶೀಲ ಇದ್ದಾರೋ
ಎಲ್ಲಿ ಪ್ರಯತ್ನಶೀಲ ಇದ್ದಾರೋ ಅದನ್ನ ತಿಳಿದುಕೊಂಡ ತನ್ನ ಶುದ್ಧಾತ್ಮನ ಸನ್ಮುಖ ಆಗುತ್ತಾನೋ, ತನ್ನ ಶುದ್ಧಾತ್ಮನ ಪ್ರಗಟ ಉಪಲಬ್ಧಿಯ ಸಲುವಾಗಿ ಉದ್ಯಮಶೀಲ ಆಗ್ತಾನೋ, ಆ ಜೀವದ ನಿಮಿತ್ತದಿಂದ ಅನೇಕ ಜೀವರುಗಳಿಗೆ ಹಿತ ಆಗ್ತಿದೆ. ಅದು ಹೇಗೆ ಅನ್ನೋದನ್ನು ತಾವು ಚಿಂತನೆ ಮಾಡೋದು. ಚರ್ಚೆ ಬಂದು ಹೋದದ್ದು ಇದೆ, ಪುನಃ ಈಗ ತಮ್ಮಲ್ಲೇ ತಾವು ಚಿಂತನೆ ಮಾಡೋದು. ಯಾವ ಜೀವ ಆ ಪಂಚಪ್ರಭುಗಳ ಯಾವ ಆಂತರ್ಯದ ಸಹಜ ಚೈತನ್ಯ ಪ್ರಕಾಶ ರೂಪ ಸ್ವಭಾವದೊಳಗ ಅವರು ಉದ್ಯಮಶೀಲ ಇದ್ದಾರೋ, ತೃಪ್ತ ಇದ್ದಾರೋ ಪಂಚಪ್ರಭುಗಳ, ಅದನ್ನ ಯಾವ ಜೀವ ತಿಳಿದುಕೊಂಡು ಅಂಥದೇ ಯಾವ ತನ್ನ ಶುದ್ಧಾತ್ಮ ಚೈತನ್ಯ ಪ್ರಕಾಶ ಮಾತ್ರ ಶುದ್ಧಾತ್ಮ ಇದ್ದಾನೋ ಅವನಲ್ಲೇ ಜಿಜ್ಞಾಸೆಯುಳ್ಳವರಾಗ್ತಾರೋ, ಅವನ ಸನ್ಮುಖ ಆಗುವ ಉದ್ಯಮ ಮಾಡ್ತಾ ಇರ್ತಾರೋ, ಅವರು ಜೀವದ ನಿಮಿತ್ತದಿಂದ ಅನೇಕ ಜೀವಗಳಿಗೆ ಬೇಕಾಗ್ತದೆ. ಅಂಥ ಜೀವ ಒಬ್ಬನೇ ಇರುವುದಿಲ್ಲ, ಅಸಂಖ್ಯ ಸಂಖ್ಯೆಯಲ್ಲಿರ್ತಾರೆ ಮೂರೂ ಲೋಕದೊಳಗ. ಹಾಗಾದ್ರೆ ಅವರ ನಿಮಿತ್ತದಿಂದ ಅನೇಕಾನೇಕ ಜೀವರುಗಳಿಗೆ ಉಪಕಾರ ಆಗ್ತಿದೆ. ಹಾಗಾಗ್ತಿದೆ ಆ ಜೀವ ಷಟ್ಕಾಯ ಜೀವಗಳ ಕುರಿತು ಧೈರ್ಯ, ಆ ಜೀವ ಅನ್ಯ ಜೀವರುಗಳ ಕುರಿತು ಸಾಮ್ಯ ಭಾವವನ್ನ ಧಾರಣ ಮಾಡ್ತಾನೆ. ಆ ಜೀವ ಯಾವ ಮನ ವಚನ ಕಾಯದ ಪ್ರವೃತ್ತಿ ಮಾಡ್ತಾನೋ ಆ ಪ್ರವೃತ್ತಿಯೊಳಗ ಯಾವುದೇ ಪ್ರಕಾರದ ಸದೋಷತೆ ಕಡಿಮೆ ಆಗ್ತಾ ಹೋಗ್ತದೆ. ಏನು ಸದೋಷತೆ? ಇತರ ಜಡಚೇತನ ಪದಾರ್ಥಗಳಿಗೆ ಬಾಧೆಯನ್ನುಂಟು ಮಾಡುವಂತಹ ಯಾವ ಪ್ರವೃತ್ತಿ ಇತ್ತೋ ಮನವಚನ ಕಾಯದ್ದ, ಅದು ಅವನದ ಕಮ್ಮಿ ಆಗ್ತಾ ಹೋದ ಹಾಗೆ ಆ ಜೀವರುಗಳ ಉಪಕೃತ ಆಗ್ತಾರೆ. ಭಲೆ ಆ ಜೀವರುಗಳಿಗೆ ಲಕ್ಷ್ಯದಲ್ಲಿ ಬರ್ಲಿಕ್ಕಿಲ್ಲ, ಆದರೆ ಉಪಕೃತ ಆಗ್ತಾರೆ. ಈ ಮಾತಂತೂ ಸತ್ಯ. ಅದನ್ನೇ ಸಮ್ಯಕ್ ದೃಷ್ಟಿ ಜೀವದಲ್ಲಿ ಯಾವ ಸಾಮಾಯಿಕ ರೂಪದ ಏನು ಇದೆ, ಸಾಮಾಯಿಕದ ಪ್ರಾರಂಭದೊಳಗೆ ನಾವೇನು ಹೇಳ್ತೇವೆ? ಸಮತಾ ಸರ್ವಭೂತೇಷು, ಸಮತಾ ಸರ್ವಭೂತೇಷು. ಸಮಸ್ತ ಭೂತ ಅರ್ಥಾತ್ ಜೀವ, ಸಮಸ್ತ ಜೀವರುಗಳ ಕುರಿತಾಗಿ ಸಮಭಾವ ಇದೆ. ಸಮಭಾವ ಅಂತಂದ್ರೆ ಏನ? ವರ್ತಮಾನದ ಯಾವ ವಿಕೃತ ಪ್ರವೃತ್ತಿ ಇದೆಯೋ ಅದನ್ನು ನೋಡದೇ ಇರುವಂತಹದ್ದು ಒಂದು ದೃಷ್ಟಿ ಪ್ರಾಪ್ತಿ. ಅದನ್ನು ನೋಡದೇ ಇರುವಂತಹ ಯಾವ ದೃಷ್ಟಿ ಪ್ರಾಪ್ತಿ ಇದೆ ಅಲ್ಲ, ಅದರಿಂದ ಸ್ವಯಂ ಅವನಿಗೆ ಸಾಮಯಿಕ ಆಗ್ತಿದೆ, ಸಾಮಾಯಿಕ ಆಗ್ತಿದೆ. ಆ ಪ್ರಕಾರದ ದೃಷ್ಟಿ ಇರುವುದರಿಂದ ಆರ್ತರೌದ್ರದ ಪರಿತ್ಯಾಗಿದೆ ಅವನಲ್ಲೇ. ಆರ್ತರೌದ್ರದ ಪರಿತ್ಯಾಗ ಇರುವುದರಿಂದ ಸಂಯೋಗದಲ್ಲಿ ಇರುವಂತಹ ಜೀವರುಗಳಿಗೆ ಪೀಡೆ ತಗಲುವುದಿಲ್ಲ. ನಿಮಿತ್ತ ನೈಮಿತ್ತಿಕ್ಕಿದೆಯಲ್ಲ, ನಮ್ಮ ಆರ್ತರೌದ್ರ ಪರಿಣಾಮದಿಂದ ಸಂಯೋಗದಲ್ಲಿರುವಂತಹ ಜೀವರುಗಳಿಗೆ ಬಾಧೆ ಅಥವಾ ಪೀಡೆ ಆಗ್ತಿದೆಯೇನಲ್ರಿ? ಆಗ್ತಿದೆ. ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆ, ಅವರುಗಳ ಅಜ್ಞಾನದಿಂದ ಆಗ್ತಿದೆ. ಇದು ಸೈದ್ಧಾಂತಿಕವಾಗಿ ಹೇಳಿದರನು, ವಸ್ತು ಸ್ವರೂಪ ಇದ್ರನು ಕೂಡ ಎಲ್ಲಿವರೆಗೆ ಈ ಸಂಸಾರದೊಳಗ ಜೀವ ವಿಪರೀತ ಮನ್ನನೆಯ ಮೂಲಕ ಜೀವಿಸ್ತಾ ಇದ್ದಾನೆ ಅಥವಾ ಆತ್ಮಸ್ವಭಾವದ ಪ್ರತೀತಿಯ ಮೂಲಕ ಜೀವಿಸ್ತಾ ಇದ್ದಾನೆ, ಆ ಜೀವನದೊಳಗ ಅವನ ಜೀವನದಲ್ಲಿ ಕೂಡ ಎಷ್ಟು ದುರ್ಬಲತೆ ಇದೆಯೋ ಅಷ್ಟ ಕಾಲದವರೆಗೆ ವಿಕೃತಿ ಆಗ್ತಾ ಇರ್ತಿದೆ. ಆ ವಿಕೃತಿ ಏನಿದೆ ನಿಮಿತ್ತದ ಕಾರಣದಿಂದ ಆಗ್ತಾ ಇದೆ. ಇವತ್ತ ಕಥನ ಉಲ್ಟಾ ಶುರು ಆಗಿದೆ. ಹೀಗೆ ಮಾಡ್ತಿದ್ದೆ, ನಿಮಿತ್ತದ ಕಾರಣದಿಂದ ಆಗ್ತಿದೆ. ಎರಡು ಪ್ರಕಾರದ ಜೀವದ ಮಾತು ಹೇಳ್ತೆ. ಇನ್ನೊಂದ್ಸಲ ರೀ,
ವಿಪರೀತ ಮನ್ನಣೆ ಇರುವಂತಹ ಮಿಥ್ಯಾದೃಷ್ಟಿ ಜೀವದಲ್ಲಿ ಯಾವ ಸ್ವಯಂ ವಿಕಾರ ಆಗ್ತಿದೆ, ದುಃಖ ಆಗ್ತಿದೆಯೋ ಆ ದುಃಖ ನಿಮಿತ್ತದ ಕಾರಣದಿಂದ ಆಗ್ತಿದೆ, ಒಂದು ವಿಭಾಗ. ಇನ್ನು ಆತ್ಮತತ್ವದ ಪ್ರತೀತಿ ಇರುವಂತಹ ಜೀವನಿಗೆ ಕೂಡ ದುರ್ಬಲತೆಯಿಂದ ಯಾವ ವಿಕಾರ ಆಗ್ತಿದೆಯೋ ಆ ವಿಕಾರಕ್ಕನೂ ನಿಮಿತ್ತನ ಕಾರಣ ಇದೆ. ಇದ ಹೀಗೆ ವಸ್ತು ಸ್ವರೂಪ ಇದೆ. ನಿಮಿತ್ತದ ಅಭಾವದೊಳಗೆ ಯಾವ ಕಾರ್ಯ ಆಗುವುದೇ ಇಲ್ಲ. ಒಂದು ದಿವಸ ನಾವು ಇದರ ಮುಖ್ಯತೆ ಮಾಡಿ ಆ ಉಪಾದಾನದ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡುವುದಿದೆ. ಉಪಾದಾನದ ಪ್ರಾಮುಖ್ಯತೆಯಿಂದ ನಿರಂತರ ಕಥನ ನಡೀತಿದೆ. ಆದರೆ ಇಲ್ಲಿ ನಮಗೆ ಕಾರಣ ಶುದ್ಧ ಪರ್ಯಾಯವನ್ನ ಇಲ್ಲಿ ಸಿದ್ಧ ಮಾಡುವುದಿದೆ. ಕಾರಣ ಶುದ್ಧ ಪರ್ಯಾಯದ ನಿರ್ಣಯದ ಮೂಲಕ ನಮಗ ಅದರ ಸನ್ಮುಖ ಪ್ರವೃತ್ತಿ ಮಾಡೋದಿದೆ. ಆ ಕಾರಣ ಶುದ್ಧ ಪರ್ಯಾಯವೇ ಇಲ್ಲದೆ ಹೋದರೆ ಪರಮ ಪಾರಿಣಾಮಿಕ ಭಾವ ಸ್ವರೂಪದ ನಿಜಾತ್ಮನಲ್ಲೇ ಕಾರಣ ಶುದ್ಧ ಪರ್ಯಾಯವೇ ಇಲ್ಲದೆ ಹೋದರೆ ನಮದ ಆ ಕಾರಣ ಶುದ್ಧ ಪರ್ಯಾಯದಿಂದ ಯುಕ್ತವಿರುವಂತಹ ಪರಮ ಪಾರಿಣಾಮಿಕ ಭಾವ ಸ್ವರೂಪ ನಿಜಾತ್ಮನ ಕಡೆಗೆ ಲಕ್ಷ್ಯ ಹೋಗೋದು ಸಾಧ್ಯ ಇಲ್ಲ. ಲಕ್ಷ್ಯ ನಾನು ಹಾಕಿದ್ರೆ ಹೋಗ್ತಿದೆ. ಈ ಮಾತು ಸತ್ಯ, ವಸ್ತು ಸಾಪೇಕ್ಷ ಸತ್ಯ. ಆದ್ರೆ ಅಲ್ಲಿ ಇಲ್ಲದೆ ಹೋದರೆ ನೀನು ಲಕ್ಷ್ಯ ಯಾವುದರ ಕಡೆಗೆ? ಅನ್ಯ ಪದಾರ್ಥಗಳ ನಿಮಿತ್ತದಂತೂ ಇಲ್ಲಿ ಇದೇ ಪ್ರಕಾರ ಸ್ವೀಕಾರ ಮಾಡೋದಿದೆ. ಅನ್ಯ ಪದಾರ್ಥ ಏನೂ ಮಾಡುವುದಿಲ್ಲ, ಮಳೆ ಏನೂ ಮಾಡ್ತಾ ಇಲ್ಲ, ದುರ್ಬಲವಾದಂತಹ ಶರೀರ ಏನೂ ಮಾಡ್ತಾ ಇಲ್ಲ. ಆದ್ರ ನಾನೇ ಸ್ವಯಂ ಅವುಗಳನ್ನು ಅನಿಷ್ಟ ಅನಾನುಕೂಲ ಅಂತೇಳಿ ತಿಳಿತಾ ಇದ್ದೇನೆ. ಇದು ಒಂದು ಅಪೇಕ್ಷಾದಿಂದ ಪೂರ್ಣತಃ ಸತ್ಯ ಇದೆ. ಆದ್ರೆ ಅದಕ್ಕೆ ಇನ್ನೊಂದು ಬಾಜು ಇದೆ, ಇನ್ನೊಂದು ಮೈ ಇದೆ. ಅದೇನಂತಂದ್ರೆ ಅದು ಇಲ್ಲದೆ ಹೋಗಿದ್ರೆ ನಾನು ಲಕ್ಷ್ಯ ಹಾಕುವ ಪ್ರಶ್ನೆಯಲ್ಲಿ ಬರ್ತಿದ್ದೆ. ತಿಳಿತಾ ಇದೆ. ನಮಗೀಗ ಬಾಹ್ಯ ನಿಮಿತ್ತದ ಸಿದ್ಧಿ ಮಾಡೋದಿಲ್ಲ, ಆದ್ರೆ ಬಾಹ್ಯ ನಿಮಿತ್ತದ ಕಾರಣದಿಂದನೇ ನನ್ನಲ್ಲೇ ವಿಕೃತಿ ಆಗ್ತಾ ಇದೆ. ನಿಮಿತ್ತ ಇಲ್ಲದೆ ಹೋದರೆ ವಿಕೃತಿ ಆಗೋದು ಸಾಧ್ಯನೇ ಇಲ್ಲ. ನಿಮಿತ್ತದ ಕಾರಣದಿಂದನೇ ವಿಕೃತಿ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ನಿಮಿತ್ತ ನನ್ನಲ್ಲೇ ವಿಕಾರವನ್ನು ಉತ್ಪನ್ನ ಮಾಡುವುದಿಲ್ಲ. ನಿಮಿತ್ತ ನನ್ನಲ್ಲೇ ವಿಕಾರವನ್ನು ಉತ್ಪನ್ನ ಮಾಡುವುದಿಲ್ಲ. ಮಾಡುತ್ತಿತ್ತು ಅಂತಂದ್ರೆ ಇದೇ ವಾತಾವರಣ, ಇದಕ್ಕಿಂತಲೂ ದುರ್ಬಲ ಶರೀರ ಆ ಮುನಿ ಭಗವಂತರಿಗೆ ಸಾಧಕರಿಗೆ ಇರುವೆಳೆದೊಳಗ ಅವರ್ಯಾಕೆ ವಿಕಾರ ರೂಪ ಆಗಲಿಲ್ಲ, ಅರ್ಥಾತ್ ಅವರಿಗ್ಯಾಕೆ ಅದು ವಿಕಾರವನ್ನು ಉತ್ಪನ್ನ ಮಾಡಲಿಲ್ಲ. ಅದಕ್ಕ ಇವು ಎರಡರದ್ದು ಕಾರ್ಯ ಏನಿದೆ ಇದು 100% ಸಂಪೂರ್ಣ ಸತ್ಯ ಇದೆ. ಅದರ ಒಂದನ್ನ ನೋಡುವೆಳೆದೊಳಗ ಇನ್ನೊಂದನ್ನ ನೋಡುವುದು ಗೌಣ ಆಗ್ತಿದೆ. ಒಂದರ ಅಪೇಕ್ಷಾದಿಂದ ನಮ್ಮ ಜ್ಞಾನದೊಳಗೆ ಇನ್ನೊಂದಕ್ಕೆ ಪ್ರಾಮುಖ್ಯತೆ ಇಲ್ಲದೆ ಇರುವ ಕಾರಣದಿಂದ ಅದನ್ನ ವ್ಯವಹಾರ ಅಂತ ಹೇಳಿ ಹೇಳಿದ್ದೀವಿ. ಅದನ್ನ ಅಕಿಂಚಿತ್ಕರ ಅಂತ ಹೇಳಿ ಹೇಳಿದ್ದೀವಿ. ವಿಷಯ ತಿಳ್ಕೊಳ್ಳೋದು ವಿನಃ ಬಹಳಷ್ಟು ಓದಿದ್ರೂ ಏನೂ ಪ್ರಯೋಜನ ಇಲ್ಲ. ಇನ್ನು ಓದದೇ ಇದ್ರಂತೂ ವಿಷಯ ಯಾವ ಕಾಲದೊಳಗೂ ತಿಳಿದು ಬರೋದು ಸಾಧ್ಯ ಇಲ್ಲ. ಅದೇ ಇರೋದ್ರಿ ಈ ಕಾರಣ ಶುದ್ಧ ಪರ್ಯಾಯದಲ್ಲಿ ಕಾರಣ ಶುದ್ಧ ಪರ್ಯಾಯ ಅಂತೇಳಿ ಗ್ರಂಥದ ಹೆಸರಿನ ಮೂಲಕ ಆ ಒಂದು ಶಬ್ದದ್ದೇನು ಅಧಿಕಾರ ನಡೀತಿದೆಯೋ ಅದರ ಅಧಿಕಾರ ಸರ್ವತೋ ಸಾರ್ವಭೌಮ ಇದೆ. ಯಾವುದಕ್ಕೂ ಇನ್ನೊಂದು ಯಾವುದಕ್ಕೂ ಸ್ವಲ್ಪ ಕೂಡ ಅದ ಅಧಿಕಾರವನ್ನು ವಹಿಸಿಕೊಟ್ಟಿಲ್ಲ. ಸರಿಯಾದ ಪ್ರಕಾರ ಈ ಶುದ್ಧಾತ್ಮನಲ್ಲಿ ಯಾವ ಪರಮ ಪಾರಿಣಾಮಿಕ ಸ್ವಭಾವದ ಪರಿಣಮನ ರೂಪದ ಯಾವ ಕಾರಣ ಶುದ್ಧ ಪರ್ಯಾಯ ಇದೆಯೋ ನೋಡ್ರಿ. ಈ ಕಾರಣ ಶುದ್ಧ ಪರ್ಯಾಯದ ಸ್ವರೂಪ ಹೀಗಿದೆ. ಉಪಶಮ ಭಾವ, ಔದಯಿಕ ಭಾವ, ಉಪಶಮ ಭಾವ, ಕ್ಷಯೋಪಶಮ ಭಾವ ಮತ್ತು ಕ್ಷಾಯಿಕ ಭಾವ ಇವೇನು 4 ಭಾವದವು. ಈ 4 ಭಾವದ ವಿದ್ಯಮಾನತೆಯೊಳಗ ಅದು ಇರ್ತಿದೆ. ಯಾವುದ ಕಾರಣ ಶುದ್ಧ ಪರ್ಯಾಯ. ಈ 4 ಪ್ರಕಾರದ ಪರ್ಯಾಯ ಯಾವನಿಗೆ ಔದಯಿಕ ಭಾವದ ಅನುಭವ ಆಗ್ತಾ ಇದೆಯೋ, ಯಾವನಿಗೆ ಉಪಶಮ ಭಾವ ರೂಪದ ಪರಿಣಮನ ನಡೆದಿದೆಯೋ
ಅವನಲ್ಲೇನೋ ಏಕ ಪ್ರಕಾರ ಇದೆ, ಇವನಲ್ಲೇನೋ ಅದೇ ಪ್ರಕಾರ ಇದೆ. ಇವನಲ್ಲಿ ಯಾವ ಪ್ರಕಾರದಿಂದ ಅದ ಬಾಧೆಗೆ ಒಳಗಾಗಿಲ್ಲ. ಅದ್ಭುತ ಮಾತಿದೆ ರೀ. ನೀರಿನ ಹನಿ 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 ನಿರಂತರ ಬೀಳುವುದರಿಂದ ಕಗ್ಗಲ್ಲು ಕೂಡ ಅದರೊಳಗೆ ಛಿದ್ರ ಆಗ್ತಿದೆ ಅನ್ನುವ ಮಾತೇನು ಹೇಳ್ತಾರೆ. ಆ ಕಗ್ಗಲ್ಲಿನ ಮಾತೇನಿದೆ ಅದ ಬಾಹ್ಯ ಸಂಸ್ಕಾರದ ಅಪೇಕ್ಷಾದಿಂದ ನಮಗೆ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯಿದೆ. ಎಷ್ಟೋ ಅಜ್ಞಾನ ಇದ್ರೂ ಕೂಡ, ಎಷ್ಟೋ ವಿಪರೀತ ಜ್ಞಾನ ಇದ್ರೂ ಕೂಡ ನೋಡ್ರಿ, ವಿಪರೀತ ಜ್ಞಾನ ಏನಿದೆ ಅದು ಎಷ್ಟು ಅಧಿಕ ಇರ್ತಿದೆನಾ ಅಷ್ಟ ಅದನ್ನ ಆತ್ಮನ ಸಂಬಂಧವಾಗಿ ಅಜ್ಞಾನದ ಶ್ರೇಣಿಯೊಳಗೆ ಸೇರಿಸ್ತದೆ. ವಾಸ್ತವಿಕತೆ ಇದೆ. ವಿಪರೀತ ಜ್ಞಾನ ಅರ್ಥಾತ್ ಕುಜ್ಞಾನ ಎಷ್ಟೆಷ್ಟು ಬೆಳೀತಿದೆಲ್ಲ ಅಷ್ಟಷ್ಟ ಅಜ್ಞಾನ ಜಟಿಲ ಆಗ್ತಿದೆ. ಅಜ್ಞಾನ ಅರ್ಥಾತ್ ವಾಸ್ತವಿಕ ವಸ್ತುವಿನ ಸ್ವರೂಪವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಏನಿರ್ತಲ್ಲ, ಆ ಸಾಮರ್ಥ್ಯ ಅಲ್ಲಿ ಪೂರ್ಣ ರೂಪದಿಂದ ಏನಾಯ್ತು ತೊಡಗಿ ಉಳಿಯಿತು. ಹೀಗಾಗಿ ಅಜ್ಞಾನ ಜಟಿಲ. ಇಲ್ಲಿ ಹೇಳ್ತಾ ಇರುವಂತಹ ಮಾತ ನಿಜವಾಗಿ ಅದಕ್ಕೆ ಪ್ರಾರಂಭದ ದಿವಸದಿಂದ ಹೇಳ್ತಾ ಇದ್ದೇನೆ. ಕಲಿಕಾಲ ಸರ್ವಜ್ಞ, ಅವರ ವ್ಯಕ್ತಿತ್ವ ಎಂಥದ್ದ, ಅವರ ಜೀವನದೊಳಗೂ ಕೂಡ 85 ವರ್ಷದ ದೀರ್ಘ ಸಾಧನೆ, ಅದೇ ಅನೇಕ ಗ್ರಂಥಗಳ ರಚನೆ ಮಾಡಿದಂತಹ ಪ್ರತಿಭೆ, ಮತ್ತಿದು ಕೊನೆಯ ಕೃತಿ ನಿಯಮಸಾರ. ಮತ್ತು ಅದರಲ್ಲಿ ಸ್ವಯಂ ಅವರು ಹೇಳ್ಕೊಂಡಿದ್ದಾರೆ, ಪ್ರಿಯ ಭಾವನಾ ನಿಮಿತ್ತ. ನನ್ನ ಭಾವನೆಯ ನಿಮಿತ್ತವಾಗಿ ಬರೆದಿದ್ದೇನೋ, ಯಾರ ಸಲುವಾಗಿ ಬರೆದಿಲ್ಲ. ನನ್ನ ಭಾವನೆಯ ಸಲುವಾಗಿ ನಾನು ಉದ್ಯಮ ಮಾಡ್ತಾ ಇರೋ ವೇಳೆದೊಳಗ ಅಲ್ಲಿ ಕಂಠ ತಾಳೋಲೆ ಇರುವುದರಿಂದ ಆ ಭಾಷಾ ವರ್ಗಣಗಳ ಪರಿಣಮಿಸಿ ಈ ಶಬ್ದ ರೂಪ ಆಗಿದ್ದಾವೆ. ಇದು ವಸ್ತು ಸ್ವರೂಪನೇ. ಇದನ್ನೆಲ್ಲ ಪ್ರತಿ ಸಮಯಕ್ಕೆ ಅವರೇನು ಸ್ಪಷ್ಟ ಮಾಡ್ತಾ ತಿಳಿಸಿಕೊಡ್ತಾ ಕೂಡುವುದಿಲ್ಲ. ನಿಯಭಾವನಾ ನಿಮಿತ್ತ, ನಿಜ ಭಾವನೆಯ ನಿರ್ಮಲತೆಯ ನಿಮಿತ್ತವಾಗಿ ಏನು ಮಾಡ್ತಾ ಇದ್ದಾರೆ? ಅವರ ಗ್ರಂಥ ಬರೀತಾ ಇದ್ದಾರೆ. ಗ್ರಂಥ ಬರೆಯುವುದರಿಂದ ನಿಜ ಭಾವನಾ ನಿರ್ಮಲ ಆಗ್ತಿದೆ ಅಂದ್ರೆ ಅಮೃತ ಚಂದ್ರಾಚಾರ್ಯ ದೇವ ಇದರ ಅವಲೋಕನೆ ಮಾಡ್ಯನ ಆ ಆಂತರ್ಯದ ಭಾವವನ್ನ ಅತ್ಯಂತ ನಿರ್ಭೀತವಾಗಿ ಹೊರಗೆ ತೆಗೆದಿದ್ದಾರೆ. ಪರಪರಿಣತಿ ಹೇತೋರ್ ಮೋಹನಾಂನೋ ಅವಿರತಂ ಅನುಭವ್ಯ ವ್ಯಾಪ್ತಿ ಕಲ್ಮಾಶ್ರಿತಾಯ ಮಮ ಪರಮ ವಿಶುದ್ಧಿ ಶುದ್ಧ ಚಿನ್ಮಾರ್ಥ ಮೂರ್ತೇರ್ಭವತು ಸಮಯ. ವ್ಯಾಖ್ಯಾ ಯಾವುದರ ಸಲುವಾಗಿ? ನನ್ನಲ್ಲೇ ಪರಮ ವಿಶುದ್ಧಿಯಾಗಲಿ, ಶುದ್ಧ ಚಿನ್ಮಾತ್ರ ಮೂರ್ತಿಯಾಗಿ ನಾನು ಪ್ರಗಟ ಆಗಲಿ, ಹೊರಹೊಮ್ಮಲಿ. ಅಮೃತ ಚಂದ್ರಾಚಾರ್ಯ ದೇವರಿಗೆ ಈ ಪ್ರಕಾರ ಘೋಷಣೆ ಮಾಡುವಂಥ ಧೈರ್ಯ ಎಲ್ಲಿಂದ ಬಂತು? ಆ ಧೈರ್ಯ ಈ ನಿಯಮಸಾರದ ಅಣಿಯ ಭಾವನಾ ನಿಮಿತ್ತಂ ಏನು ಆಚಾರ್ಯ ದೇವರ ಶಬ್ದ ಇದೆಯೋ ಅದರ ಆಧಾರದಿಂದ ಹೇಳಿದ್ರು. ನಿಯಮಸಾರದ ವಾಚನ ಅವರು ಮಾಡಿರ್ಬೇಕು ಅಥವಾ ಇಲ್ಲವೇ? ನಿಶ್ಚಿತವಾಗಿ ಮಾಡಿರ್ತಾರೆ. ಅದರ ಮೇಲೆ ಟೀಕೆ ಯಾಕೆ ಬರೀಲಿಲ್ಲ? ಬರೆಯೋದು ಅವ್ರ ಕೈಯೊಳಗಿಲ್ಲ. ನಾನು ಬರೆದಿದ್ದೇನೆ ಅಂತ ಹೇಳಿ ನೀವು ತಿಳ್ಕೊಂಡು ಅಭಿಮಾನ ಮಾಡಬೇಡ್ರಿ ಅಂತ ಹೇಳಿ ಅವರು ಸಮಯ ಸಾರದೊಳಗೂ ಹೇಳಿದ್ದಾರೆ, ಪ್ರವಚನ ಸಾರದೊಳಗೂ ಹೇಳಿದ್ದಾರೆ. ಅಮೃತ ಚಂದ್ರಾಚಾರ್ಯ ಟೀಕೆ ಬರೆದಿದ್ದಾರೆ ಅಂತ ಹೇಳಿ ತಿಳ್ಕೊಂಡ ನೀವು ಅಭಿಮಾನ. ನಾನಂತೂ ಬರದೇ ಇಲ್ಲ. ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ ಕರ್ತವ್ಯಮೇವಾಮೃತ ಚಂದ್ರ ಸೂರಿ. ಕರ್ತವ್ಯ ಇದರೊಳಗೆ ಏನಿದೆ? ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ, ಸ್ವಶಕ್ತಿಯನ್ನೇ ಸೂಚಿಸುವಂತಹ ತತ್ವ. ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ. ನಾನು ನನ್ನ ಶಕ್ತಿಯಿಂದ ನನ್ನಲ್ಲೇ ಉಳಿಯುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಗಂಭೀರವಾಗಿ ತನ್ನ ಅಂತರಂಗದ ಅವಲೋಕನೆ ಮಾಡಿಕೊಂಡು ಅಲ್ಲಿ ಸತ್ಯತೆಯನ್ನು ತಿಳಿದುಕೊಳ್ಳುವುದ, ನಾನು ನನ್ನಲ್ಲೇ ಉಳಿಯೋದು ಕಠಿಣ ಇದೆಯೋ ಅಥವಾ ನಾನು ಹೊರಗೆ ಬರೋದು ಕಠಿಣ ಇದೆಯೋ?
ನಾನು ನನ್ನಲ್ಲೇ ಉಳಿಯೋದು ಕಠಿಣ ಇದೆಯೋ ಅಥವಾ ಹೊರಗೆ ಬರೋದು ಕಠಿಣ ಇದೆಯೋ? ಏನು ಆಶ್ಚರ್ಯದ ಮಾತೈತಿ. ಹೊರಗೆ ಬರೋದು ಕಠಿಣ ಇರ್ತಿದ್ರ ಅನಾದಿ ಕಾಲದಿಂದ ಹೊರಗನ ಅದೇವ್ರಲ್ಲೇ. ನನ್ನಲ್ಲೇ ಉಳಿಯೋದು ಮಹಾನ್ ಕಠಿಣ ಇದೆರಿ. ನನ್ನಲ್ಲೇ ಉಳಿಯೋದು ಮನ ವಚನ ಕಾಯದ ಪ್ರವೃತ್ತಿಯೊಳಗ ಪರಿಣಮನದೊಳಗ ನನ್ನ ತನದ ಹಸ್ತಕ್ಷೇಪ ಮಾಡದೇ ಇರೋದ ಮಹಾನ್ ಕಠಿಣ ಇದೆ. ಅದಕ್ಕೆ ಅನಂತ ವೀರ್ಯ ಆಂಶಿಕ ರೂಪದಿಂದ ಪ್ರಕಟ ಆದರನ ಸಾಧ್ಯ ಇದೆ, ಅನ್ಯಥಾ ಸಾಧ್ಯ ಇಲ್ಲ. ಯಾವ ವಿದ್ಯೆ ಅಭ್ಯಾಸದಿಂದ ಅದು ಸಾಧ್ಯ ಇಲ್ಲ. ಕೊನೆಗೆ ಏನೂ ಮಾಡ್ಲಿಕ್ಕೆ ಆಗದಿದ್ರ ವಿಷಪ್ರಾಶನ ಮಾಡ್ತಾರೆ, ಅಷ್ಟು ದುರ್ಬಲ ಇರ್ತಾರೆ. ಆದ್ರೆ ಈ ಅನಂತ ವೀರ್ಯ ಸಂಪನ್ನ ತೀರ್ಥಂಕರ ಪ್ರಭುವಿನಿಂದ ಪ್ರತಿಪಾದಿಸಲ್ಪಟ್ಟ ಜೀವ ಅಜೀವ ಮತ್ತು ಅವುಗಳಲ್ಲಿ ಆಗ್ತಾ ಇರುವಂತಹ ನಿರಂತರದ ಪ್ರತಿ ಸಮಯದ ಪರಿಣಮನ ಮತ್ತು ಆ ಪರಿಣಮನದೊಳಗಿರುವಂತಹ ಪ್ರತಿಯೊಂದು ಪರ್ಯಾಯ ರೂಪದ ಬಿಂದುವಿನ ಪರಮ ಸ್ವತಂತ್ರತೆಯನ್ನು ಯಾರ ಅಭ್ಯಾಸ ಮಾಡಿದರೋ ಅವರಲ್ಲಿನ ಆ ಪ್ರಕಾರದ ವೀರ್ಯ ಎಚ್ಚರಾಗುವ ಜಾಗೃತ ಆಗುವ ಸಾಧ್ಯತೆ. ಯಾರಾದರೂ 10 ನಿಟ್ಟಿನಿಂದ ನಮಗೇನಾದರೂ ಅಂತ ಇದ್ರ ಉತ್ತರ ಕೊಡೋದು ಸುಲಭ ಇದೆ, ಸುಮ್ಮನೆ ಇರೋದು ಸುಲಭ ಇದೆ ರೀ. ಕಠಿಣ ಇದೆ ರೀ. ಸುಮ್ಮನೆ ಇರೋದು ಹೇಗೆ ಸುಲಭ ಇರ್ತಿದೆ? ಆಗೋದಿಲ್ರಿ. ಸಿದ್ಧ ಮಾಡ್ಲಿಕ್ಕೆ ಹೋಗ್ತೇವೆ ಆದ್ರ ಸಿದ್ಧ ಮಾಡುವ ಭಾವ ಕೂಡ ಬರದೇ ಇರೋದು ಎಷ್ಟು ಎಷ್ಟು ಅದಕ್ಕೆ ವೀರ್ಯ ಬೇಕ್ರಿ, ಸಾಮರ್ಥ್ಯ ಬೇಕ್ರಿ. ಯೋಚನೆ ಮಾಡ್ರಿ ತಾವು. ಅದಕ್ಕೆ ತಮ್ಮಲ್ಲೇ ತಾವು ಅವಲೋಕನೆ ಮಾಡಿ ನಿರ್ಣಯ ಮಾಡೋದಂತ ಹೇಳಿದ್ರೆ ಯಾವುದೇ ಸುಲಭ ಇದೆ? ಬರೇ ನಮ್ಮ ಹೆಸರು ಕೇಳಿ ಬಂದ್ರ ಆ ಕಡೆ ನಮ್ಮ ಕಿವಿ ಉಪಯೋಗ ಏನಾಗ್ತಿದೆ? ತೀಕ್ಷ್ಣ ಆಗ್ತಿದೆ, ಸೂಕ್ಷ್ಮ ಆಗ್ತಿದೆ. ನನ್ನ ಬಗ್ಗೆ ಏನ್ ಮಾತಾಡ್ತೀವಿ ಆಗ್ತಿದೆ? ಹಾಗಾದ್ರ ಅದರ ಕಡೆಗೆ ಉಪಯೋಗನ ಹೋಗದೆ ಇರುವುದ ಇದು ಎಂಥ ಸಾಧನೆ ಇದೆ. ಅಂಥ ಸಾಧಕರ ನನ್ನ ಗುರು ಇದ್ದಾರೆ, ನನಗ ಆದರ್ಶ ಇದ್ದಾರೆ, ನನಗ ದೊಡ್ಡವರು ಅವರಿದ್ದಾರೆ. ಅವರನ್ನ ನೋಡಿ ನನಗೇನ್ರೆ ಕಲಿಯೋದಿದೆ. ಯಾರಿಗೆ ಹಾಗೆ ಉತ್ತರ ಕೊಡಬೇಕು, ಯಾರನ್ನ ಹಾಗೆ ಇಡಬೇಕು, ಅದನ್ನ ಏನು ಕಲಿತೇವೆ ಅದು ಸಂಪೂರ್ಣ ನಮ್ಮ ದುರ್ಬಲತೆ. ಯೋಚನೆ ಮಾಡ್ರಣ್ಣ. ಇದು ಬರೀ ಕೇಳಿ ಬಿಡುವಂತಹ ಮಾತಿರುವುದಿಲ್ಲ. ನಮ್ಮ ಜೀವನದೊಳಗೆ ಏನಾದರೂ ನಾವು ಲಾಭ ಮಾಡಿಕೊಂಡು ಹೋಗುವಂತಹ ಒಂದು ಉದ್ದೇಶ ನಮ್ಮದು ಇತ್ತು ಅಂತಂದ್ರೆ ಈ ಮಾತುಗಳ ವಿಚಾರ ಮಾಡು. ನಾನು ಪರದಿಂದ ಪ್ರಭಾವಿತ ಆಗೋದು ಮತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡೋದು ಸುಲಭಿದೆಯೋ ಅಥವಾ ನನ್ನಲ್ಲೇ ನಾನು ಇರೋದು ಸುಲಭಿದೆ? ನನ್ನಲ್ಲೇ ನಾನಿರೋದು ಅತ್ಯಂತ ಕಠಿಣ ಇದೆ. ಅದು ಯಾವಾಗಲೂ ಸುಲಭ ಇದೆ. ನನ್ನಲ್ಲೇ ನಾನಿದ್ರೆ ಸುಮ್ಮನೆ ಇರ್ತೇನೆ ಅರ್ಥಾತ್ ದುಃಖ ಭೋಗಿಸೋದಿಲ್ಲ, ಕರ್ಮ ಬಂಧ ಮಾಡಿಕೊಳ್ಳುವುದಿಲ್ಲ. ಮತ್ತು ನಾನು ಎಷ್ಟು ಪರದ ಕಡೆಗೆ ಲಕ್ಷ್ಯ ಕೊಡ್ತೇನೆ ಅಷ್ಟು ನಿರಂತರ ದುಃಖ. ಅದಕ್ಕೆ ಹಿಂದೆ ಹೇಳಿದ್ದಲ್ಲ, ಆನೆ ಹೋಗ್ತಾ ಇರ್ತಿದೆ, ನಾಯಿ ಬೊಗಳ್ತಾ ಬೊಗಳಲಿಲ್ಲ ಅಂತಂದ್ರೆ ಅದು ನಾಯಿನ ಅಲ್ಲ. ಆನೆ ಹೊರಳಿ ನೋಡಿತು ಅಂತಂದ್ರೆ ಅದು ಆನೆನೇ ಅಲ್ಲ. ಇದು ಲೌಕಿಕದೊಳಗ ಪಶು ಪರ್ಯಾಯದಲ್ಲಿರುವಂತಹ ಪರ್ಯಾಯಗತ ಯೋಗ್ಯತೆ ಸ್ವರೂಪ ಹೀಗಿರುವೆಳೆದೊಳಗ ಇಲ್ಲಿ ತ್ರಿಕಾಲಿ ಚೈತನ್ಯ ಸ್ವಭಾವದ ಸ್ವೀಕಾರ ಮಾಡಿರುವಂತಹ ಜೀವ, ಆ ಚೈತನ್ಯ ಸ್ವಭಾವದೊಳಗನ ನಿತ್ಯ ಉದ್ಯಮಶೀಲ ಇರುವಂತಹ ಜೀವ ಅದೆಷ್ಟು ಗಂಭೀರ ಇರ್ತಿರ್ಬೇಕ್ರಿ. ಯಾರ ಕಡೆ ನೋಡ್ತಿರ್ಬೇಕ? ಇಂದ್ರ ವಂದನೆ ಮಾಡುವುದರಿಂದ ಅವ್ರಿಗೆ ಎಷ್ಟು ಹರ್ಷ ಆಗ್ತಿರ್ಬೇಕ. ಇಂದ್ರನನ್ನ ಇಂದ್ರ ರೂಪದಿಂದ ನೋಡ್ಲೇ ಇಲ್ರಿ ಅವರ. ಸ್ವಾಮೀಜಿ ಏನ್ ಹೇಳಿದ್ರಿ? ಕ್ಷಮಾಯಾಚನೆ ಹೇಗ ಮಾಡ್ರಿ? ಕ್ಷಮಾವಾಣಿ ಬರ್ತಿದೆಯಲ್ಲ, ಅವರ ಮಾತು ತಗೊಂಡು ನಾವೆಲ್ಲ ಈಗ ಹೇಳ್ತಾ ಇದ್ದೇವ್ರಿ. ಅವರೇನ್ ಹೇಳಿ, ಎಂದಾದ್ರೂ ಯಾವುದಾದ್ರೂ ಜೀವವನ್ನ ಪರ್ಯಾಯ ಬುದ್ಧಿಯಿಂದ ನೋಡಿದ್ರ ನನ್ನನ್ನು ಕ್ಷಮಿಸಬೇಕು. ಸಾಮಾನ್ಯ ಮಾತಲ್ರಿ, ಕ್ಷಮಿಸವ್ರು ಯಾರು?
ಅವ ಯಾವ ಪರ್ಯಾಯ ಬುದ್ಧಿ ಅವದನ್ನ ಅವ್ ಕ್ಷಮಿಸ್ತನು? ಅವಂತೂ ಪಜ್ಜೆಯ ಮೂಢನಾಗನ್ರಿ. ಹಾಗಾದ್ರೆ ಕ್ಷಮಿಸೋದು ಯಾರು? ನನ್ನ ಭಗವಾನಾತ್ಮ ನನ್ನನ್ನು ಕ್ಷಮಿಸಲಿ. ಪರ್ಯಾಯ ಬುದ್ಧಿಯಿಂದ ನೋಡಿ ಅವನನ್ನ ಕಲಂಕಿತ ಮಾಡಿದೆ ಅನ್ಸುತ್ತ ತಾಯಿ. ನಾನು ನಿಮ್ಗೇನೂ ಮಾಡ್ಲಿಲ್ಲ, ಯಾರಿಗೇನೂ ಮಾಡ್ಲಿಲ್ಲ. ಪರ್ಯಾಯ ಬುದ್ಧಿದಿಂದ ಅಂತಂದ್ರೆ ನಿಮ್ಮ ಅವಗುಣವನ್ನ ನೋಡಿ ಅಲ್ಲ, ನಿಮ್ಮ ಸದ್ಗುಣವನ್ನ ನೋಡಿ ಪ್ರಭಾವಿತ ಆಗಿದ್ರೂ ಕೂಡ ಅದು ನನ್ನ ಭಗವಾನಾತ್ಮನಿಗೆ ಅವಮಾನ ಇದೆ, ಕಲಂಕ ಇದೆ. ಧರ್ಮದ ಸೂಕ್ಷ್ಮತೆಯನ್ನ ತಿಳಿದುಕೊಳ್ಳುವ ಪ್ರಯತ್ನ ಎಂದೂ ಮಾಡಲಿಲ್ಲ. ಇದರ ಸತ್ಯ ಇರಬಹುದಲ್ಲ ಅಂಥೇಳಿ ಯಾವಾಗೂ ಅದರ ಕಡೆ ಕಿವಿಗೊಡ್ಲಿಲ್ಲ. ದಿಗಂಬರ ಸಂತರ ಸಾನ್ನಿಧ್ಯಕ್ಕೆ ಹೋದರನೂ ಕೂಡ ದಿಗಂಬರತೆಯನ್ನು ದೇಹದ ಮೂಲಕನೇ ನೋಡಿದೇವ್ರಿ, ಭಾವದ ಮೂಲಕ ನೋಡ್ಲೇ ಇಲ್ಲ. ಭಜನೆಯಲ್ಲ, ಭಾವ ದಿಗಂಬರ ಮುನಿಗಳ ಕಂಡರೆ ವಿಶ್ವವು ನಶ್ವರವೆನಿಸುವುದು. ನಮಗನ್ಸಿದೇರಿ? ಭಾವ ದಿಗಂಬರ ನೋಡಿದ್ರನ ಅನ್ಸೋದಲ್ಲ. ಭಾವ ದಿಗಂಬರ ನೋಡುವ ಭಾಗ್ಯ ನಮ್ಮದು ಬೇಕು. ಅಲ್ಲಿ ಕೂಡ ಇರಬೇಕಾದ್ರೆ ಅದಕ್ಕೆ ನಿಮಿತ್ತ ಮತ್ತು ನೈಮಿತ್ತಿಕ ಸಂಬಂಧ ಏನಿದೆಯಲ್ಲ, ಶುಭಾಶುಭ ಭಾವಗಳಲ್ಲೇ ಸದೈವ 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 ನಿಮಿತ್ತ ನೈಮಿತ್ತಿಕ ಸಂಬಂಧ. ಮತ್ತು ಶುದ್ಧ ಭಾವದಲ್ಲಿ ಕಾರಣ ಕಾರ್ಯ ಸಂಬಂಧ ಇದೆ. ನಿಮಿತ್ತ ನೈಮಿತ್ತಿಕ ಸಂಬಂಧ ಶುಭಾಶುಭ ಭಾವಗಳಲ್ಲಿ ಇದೆ. ಶುದ್ಧ ಭಾವದಲ್ಲೇ ಸಂಬಂಧ ಇದೆ, ಆದ್ರೆ ಕಾರಣ ಕಾರ್ಯದ ಸಂಬಂಧ, ಆ ಕಾರಣ ಕಾರ್ಯದ ಸಂಬಂಧ ಕಥನ ಮಾತ್ರ ಎರಡಿದೆ, ಆದ್ರೆ ಅದರದ ಅನುಭೂತಿ ಕಾರ್ಯ ಕಾರಣದೊಳಗ ಅಭೇದ ಆದ ನಂತರ ಅಲ್ಲಿ ಶುದ್ಧ ಅರ್ಥಾತ್ ಚೈತನ್ಯಮಯ ಅರ್ಥಾತ್ ನಿರಾಕುಲ ಅರ್ಥಾತ್ ಆನಂದಮಯ ಅನುಭೂತಿಯ ಕಾರ್ಯವೊಂದು ಬೇರೆ ಉಳಿದರ ಯಾವ ಕ್ಷಾಯಿಕ ಭಾವ ಇದೆಯಲ್ಲ, ಆ ಕ್ಷಾಯಿಕ ಭಾವಕ್ಕೆ ಕೂಡ ಸಲ್ಲೋದ ಸಾಧ್ಯ ಇಲ್ಲ ಅಂತ ಮಹಿಮೆ ಈ ಕಾರಣ ಶುದ್ಧ ಪರ್ಯಾಯ. ಕ್ಷಾಯಿಕ ಭಾವಕ್ಕೆ ಕೂಡ ಆ ಮಹಿಮೆ ಇಲ್ಲ. ಆದ್ರೆ ಕ್ಷಾಯಿಕ ಭಾವ ತ್ರಿಲೋಕ ಪೂಜ್ಯ ಇದೆ, ಮೂರು ಲೋಕದೊಳಗೆ ಸರ್ವಶ್ರೇಷ್ಠ ಇದೆ. ಯಾಕೆ ಅಂತಂದ್ರ ಆ ಕಾರಣ ಶುದ್ಧ ಪರ್ಯಾಯ ಅನಾದಿಯಿಂದ ಇದ್ರೂ ಕೂಡ ಈ ಕ್ಷಾಯಿಕ ಭಾವದಿಂದ ಯಾವ ಆನಂದ ಇದೆಯಲ್ಲ, ಯಾವ ಶಾಂತಿ ಇದೆಯಲ್ಲ, ಆ ಶಾಂತಿ ಅದರಿಂದ ಇರಲಿಲ್ಲ. ಕ್ಷಾಯಿಕ ಭಾವನ ಕಾರ್ಯ ಇದೆ, ಕಾರ್ಯ ಅನುಭವದಲ್ಲ, ಕ್ಷಾಯಿಕ ಭಾವನ ಕಾರ್ಯ ಇದೆ. ಅದರ ಕಾರಣ ಈ ಪರಮ ಪಾರಿಣಾಮಿಕ ಭಾವದ ಪರಿಣಾಮನ ಅರ್ಥಾತ್ ವಿಶೇಷ ಏನಿದೆಯಲ್ಲ ಅದು ಇದೆ, ಅದು ಕಾರಣ ಇದೆ, ಇದು ಕಾರ್ಯ. ನೋಡ್ರಿ, ತತ್ವಾರ್ಥ ಸೂತ್ರದೊಳಗೆ ಏನು ಬರಲಿಲ್ಲ. 5 ಭಾವದ ವಿವೇಚನೆ 2ನೇ ಅಧ್ಯಾಯದೊಳಗೆ ಎಷ್ಟು ಸುಂದರ ಇದೆ ರೀ. 5 ಭಾವಗಳ ವಿವೇಚನೆ ಅದ ತಿಳಿಗಿಲ್ಲ ಅಂತ ತತ್ವಾರ್ಥ ಸೂತ್ರ ಬೇಕನ್ನೋದ್ರೆ ಸಮಯ ಸಾರ ಬೇಕಂತೀರಿ. ಅದೇ ಸಮಯ ಸಾರ ನಿನ್ನ ದೃಷ್ಟಿಯೊಳಗೆ ನಿರ್ಮಲತೆ ಬರುವ ಸಲುವಾಗಿ. ಆದರೆ ತತ್ವಾರ್ಥ ಸೂತ್ರ ಅಥವಾ ಪಂಚಾಸ್ತಿಕಾಯ ಪ್ರವಚನ ಸಾರ ಈ ಗ್ರಂಥಗಳದ್ದು ನಿನಗೆ ಆಳವಾದ ಅಧ್ಯಯನದ ಮೂಲಕ ಭದ್ರ ಭೂಮಿಕೆ ಇಲ್ಲದೆ ಹೋದ್ರೆ ನಿನ್ನ ದೃಷ್ಟಿ ನಿರ್ಮಲ ಆಗುವ ಸಲುವಾಗಿ ಯಾವ ಸಮಯ ಸಾರ ಇದೆಯಲ್ಲ ಅದು ನಿನಗೆ ತಿಳಿದನ ಬರುವುದಿಲ್ಲ ಪ್ರಭು, ತಿಳಿದನ ಬರುವುದು. ಮತ್ತು ಸಮಯ ಸಾರ ತಿಳಿದು ಬಂದ ದೃಷ್ಟಿ ನಿರ್ಮಲ ಆಗದ ವಿನಃ ಈ ನಿಯಮ ಸಾರದ ವಿಷಯ ತಿಳಿದು ಬರುವುದಿಲ್ಲ. ಅದಕ್ಕೆ ಒಂದು ಸಲ ಅನ್ನಿಸ್ತು, ಸಮಯ ಸಾರದ ಪರಿಶಿಷ್ಟದ ಮೇಲಿಂದನೂ ಕೆಲಸ ಆಯಿತು 47 ಶಕ್ತಿಯ ವಿವೇಚನೆ, ಪ್ರವಚನ ಸಾರದ ಪರಿಶಿಷ್ಟದ ಮೇಲಿಂದನೂ ಕೆಲಸ ಆಯಿತು ನಯ ಪ್ರಜ್ಞಾಪನೆ 47 ನಯಗಳದ ವಿವೇಚನೆ. ಆದ್ರೆ ಈಗ ನಿಯಮ ಸಾರ ಬಂದಿದೆ ಅಂದಮೇಲೆ ಇದು ಕೂಡ ನನ್ನ ಅಂತಿಮ ಇದೆಯನ ಅಂತ ಹೇಳಿ ಅನ್ನಿಸ್ತದೆ. ತತ್ವಾರ್ಥ ಸೂತ್ರ ಅಂತೂ ಐತನಲ್ಲ, ಸರ್ವಾರ್ಥ ಸಿದ್ಧಿ ಟೀಕೆ ಇದೆ, ಮೋಕ್ಷಶಾಸ್ತ್ರ ಎಷ್ಟು ವಿಸ್ತೃತ ಇದೆ. ಅದರಲ್ಲೇನ ಯಾವುದೇ ಪ್ರಕಾರದ ಅಪೇಕ್ಷೆ ಅಥವಾ ಖೇದನ ಮಾತಿಲ್ಲ. ನನಗೆ ಉಪಲಬ್ಧ ಆಯ್ತಲ್ಲ ಯಾವ ಪ್ರಕಾರ ಕುಂದರ ಅಂತಿಮ ಕೃತಿ ನಿಯಭಾವನಾ ನಿಮಿತ್ತ ರಚನೆ ಮಾಡಿದ್ರು ಅಥವಾ ರಚನೆ ಆಯ್ತೋ ಅದು ಇಲ್ಲಿ ಯೋಗಾಯೋಗದಿಂದ ನನ್ನ ಕೈಗೆ ಬಂದ ನನ್ನ ಭಾವದ ನಿರ್ಮಲತೆಗೆ ಕಾರಣ ಆಗುವಂತಹ ಸುಯೋಗ ನನ್ನ ಜೀವನದೊಳಗೆ ಬರ್ತಲ್ಲ ಅಂತ ಅನಿಸ್ತು. ವಿಷಯ ಬಹಳ ಗಂಭೀರ ಮತ್ತು ಪರಮ ಶುದ್ಧ ವಿಷಯ ಇದೆ. ಇನ್ನೂ ತನಕ ತಮ್ದೇನು ಶಾಸ್ತ್ರ ಅಭ್ಯಾಸ ರೀತಿ ಅಥವಾ ಶಾಸ್ತ್ರ ಹೇಳೋದಾಗಿ ಅದು ಇದೇ ಐತಿಲ್ಲ ಅನ್ನುವಂತ ಭಾವ ಆಗಿದೆ. ಹೌದ್ರಿ, ಇದೇ ಐತಲ್ಲ ಈಗ ಆಯ್ತು ಅಂತಲ್ಲ. ನೋಡ್ರಿ,
ಆಯಿತು, ಅರ್ಥಾತ್ ನನ್ನ ಭಾವದ ನಿರ್ಮಲತೆಗೆ ಇದು ಕಾರಣ ಆಯಿತು. ನನ್ನ ಯಾವ ಜೀವನದೊಳಗೆ ಇಷ್ಟ ಕಾರ್ಯ ನಡೆದದ್ದಿದೆ, ಈ ಕಾರ್ಯವನ್ನೆಲ್ಲ ಯಶಸ್ವಿಗೊಳಿಸುವಂತ ಈ ಕಾರ್ಯ ಆಯಿತು ಅಂತಂದ್ರೆ ಏನ್ ಕಮ್ಮಿ? ಆಯು ಅಂತೂ ಯಾರ ಅಧೀನ ಇಲ್ಲ. ಯಾವಾಗ ತೀರೋದಾದ ತೀರ್ತಿದೆ. ಯಾವ ಕಾರ್ಯದ ಕಾರಣದಿಂದ ಅದು ಹೆಚ್ಚನೂ ಆಗುವುದಿಲ್ಲ, ಕಡಿಮೆನೂ ಆಗುವುದಿಲ್ಲ. ಆದ್ರ ಆಯು ಇರುವಳದೊಳಗೆ ಇಂಥ ಉತ್ಕೃಷ್ಟ ವಿಷಯ ನನಗೆ ಸಿಕ್ಕಿತಲ್ಲ. 28 ವರ್ಷದ ಪೂರ್ವದೊಳಗೆ ಹಿಂದಿ ಬಂದಿದೆ. ಆವಾಗನ ನಾವು ಓದಿದ್ದೆ ಅದನ್ನ. ಆದ್ರೆ ಈ ಅನುವಾದದ ಕಾರ್ಯದೊಳಗೆ ಎಷ್ಟು ನನಗೆ ಆ ವಿಷಯದ ಆಕಲನ ಆಗಿದೆಯಲ್ಲ, ಅಷ್ಟಲ್ಲ ಅದರೊಳಗಿಂದ ಅಂಶ ಕೂಡ ಆಗಿರಲಿಲ್ಲ. ಸೂಕ್ಷ್ಮ ಮತ್ತು ತೀಕ್ಷ್ಣ. ಬುದ್ಧಿ ಸೂಕ್ಷ್ಮ ಆಗ್ಬೇಕು, ತೀಕ್ಷ್ಣ ಆಗಬೇಕು. ಸೂಕ್ಷ್ಮ ಎಷ್ಟಾಗ್ತದೆ ಅಷ್ಟು ತೀಕ್ಷ್ಣ ಆದ್ರೆ ಈಗ ತಾವು ಹೇಳೋದು ಅದು ತಿಳಿಯೋದೈತಿ. ಅದರ ಸಲುವಾಗಿ ಇದೆಲ್ಲ ನೋಡ್ರಿ, ಇಲ್ಲೇನು 1 ಪೇಜ್ ಓದ್ಲಿ, 4 ಪೇಜ್ ಓದ್ಲಿ ಅಥವಾ ಪೂರಾ ಓದ್ಲಿ, ಇದು ವಿಷಯ ಈ ಜೀವದ ಸಲುವಾಗಿ ಅತ್ಯಂತ ಸಾರಭೂತವಾದಂತಹ ವಿಷಯ ಇದೆ. ಇದರೊಳಗೆ ಏನು ಯಾವ ಪ್ರಕಾರ ಬಾಳೆಹಣ್ಣಿನೊಳಗ ಶಿಪ್ಪೆ ತೆಗೆದು ಹಾಕಿ ಹಣ್ಣಿನ ಗ್ರಹಣ ಮಾಡುವುದಿರ್ತಿದೆ. ಕೆಲವೊಮ್ಮೆ ಕೆಲವೊಂದು ಹಣ್ಣಿಂದ ಒಳಗಿಂದ ಕೂಡ ಅದೇನು ಇದೆ ಕಬ್ಬು ನಾರ, ಅದೇನು ಇದೆ ಅಲ್ಲ ನರ ಅಂತೇವೆ, ಅದನ್ನು ಕೂಡ ತೆಗೆದು ಹಾಕಿ ತಿನ್ನುವುದಿದೆ. ಆದ್ರೆ ಇಲ್ಲಿ ಈ ವಿಷಯ ಇಂಥದ್ದಿದೆ, ಏನನ್ನೂ ತೆಗೆಯುವ ಪ್ರಶ್ನೆ ಇಲ್ಲ. ಇದರಿಂದ ಯಾವ ಪ್ರಕಾರದ ಬಾಧೆ ಅಥವಾ ಆಯಾಸ ಆಗುವ ಪ್ರಶ್ನೆ ಇಲ್ಲ. ಇದು ಬರೇ ಅನಾದಿಯ ಆಯಾಸವನ್ನ, ಸಮಯದ ಬಾಧೆಯನ್ನ ತಪ್ಪಿಸುವಂತಹ ವಿಷಯ. ಅದಕ್ಕೆ ಬರೇ ನಿಮಗ ಮಹಿಮಾ ಬಂತು ಅಂತಂದ್ರೆ ಪರ್ಯಾಪ್ತ ಇದೆ ರೀ. ಆಮೇಲೆ ನೀವು ಓದಿದ ನಂತರ ನಿಮಗೆ ವಿಷಯ ತಿಳಿಯೋದ್ರಿ. ತಿಳಿಯೋದಿಲ್ಲ ಅನ್ನೋ ಮಾತಿಲ್ಲ, ಮತ್ತದ ಬಂತೇನ ಅನ್ನೋ ಮಾತಿಲ್ಲ. ಮತ್ತದ ಬಂದ್ರೂ ಕೂಡ ಯಾವ ತೊಂದರೆ ಇಲ್ಲ. ಇವತ್ತೊಂದು ಒಳ್ಳೆ ಸ್ವೀಟ್ ತಿಂದ್ರಿ, ಮತ್ ನಾಳೆ ಕೊಟ್ರ ಬೇಡ ಅಂತೀರಿನ? ಬೇಡ ಅನ್ನೋದೇನ? ಇಷ್ಟ ಇದೆ ರೀ ಅದು ಬೇಡ ಆಗ್ತಿದೆಯೇನ? ಇನ್ನಷ್ಟು ಆನಂದ ಬರ್ತಿದೆ. ಅದೇ ಪ್ರಕಾರ ಅದಂತೂ ತುಚ್ಛ ಇಂದ್ರಿಯ ವಿಷಯ ಇದೆ. ಇದು ಅತೀಂದ್ರಿಯ ವಿಷಯ, ಸ್ವಾಧೀನ ವಿಷಯ ಇದೆ. ಎಲ್ಲಿದ್ರೂ, ಯಾವುದೇ ಅವಸ್ಥೆಯಲ್ಲಿದ್ರೂ, ಹೇಗೇ ಇದ್ರೂ ಇದು ಸ್ವಂತದ ನಿಧಿ ಇದೆ. ಸ್ವಂತದ್ದು ಇಂದಿರುವ ಹಾಗೆ ನಾಳೆ ಪರ್ಯಾಯ ಇರುವುದಿಲ್ಲ, ಪರಿಸರ ಇರುವುದಿಲ್ಲ. ವಿಚಾರ ಮಾಡೋದು ನಾವು ಬರೇ ಅದರ ವಿಶ್ವಾಸದ ಮೇಲೆನ ಹರ್ಷಿತ ಆಗ್ತೇವೆ, ಅಭಿಮಾನ ಪಡ್ತಾ ಇದ್ದೇವೆ. ಎಷ್ಟು ಅನುಕೂಲ, ಎಷ್ಟು ನಮಗೆ ಹಿತ ಅನಿಸುವಂತಹ ಸಂಯೋಗ ಇದೆ. ಆದ್ರ ಆ ಸಂಯೋಗ ನಾಳೆ ಹೀಗೆ ಇರೋದು ಸಾಧ್ಯ ಇಲ್ಲ. ಮತ್ತು ಅವಸರ್ಪಿಣಿ ಕಾಲದ ನಿಯಮಂತೂ ಇದೆ, ಇಂದಿರುವ ಸುಖ ನಾಳೆ ಸಾಧ್ಯ. ಅವಸರ್ಪಿಣಿ ಅಂದ್ರೆ ಕಮ್ಮಿನ ಆಗೋದಲ್ಲ, ಉತ್ಸರ್ಪಿಣಿ ಅಂದ್ರೆ ಹೆಚ್ಚಾಗೋದ್ರಿ. ಈ ವರ್ಷದಲ್ಲಿ ಎಷ್ಟು ತಿಳಿತಾ ಇತ್ತು, ನಿನ್ನೆ ಇದ್ದವ್ರು ಗೊತ್ತಿಲ್ಲ. ಇದ್ದವರದ ಪರಿವರ್ತನೆ ಅಂತೂ ಆಗೋದು. ಆದ್ರ ಭಾವ ಸುಖ ಅಂತರಂಗದೊಳಗೆ ಒಂದಿಷ್ಟೇನ ಬಾಹ್ಯದ ನಿಮಿತ್ತದಿಂದ ಅನುಕೂಲ ಅನಿಸ್ತಿತ್ತಲ್ಲ, ಅದು ಕೂಡ ಬಾಹ್ಯದ ನಿಮಿತ್ತದಿಂದ ಅನುಕೂಲ ಅನಿಸುವಂತಹದ್ದು ಕೂಡ ಇವತ್ತಿರುವಷ್ಟು ನಾಳೆ ಇರುತ್ತದೆ. ಪ್ರತಿಕೂಲನ ಆಗೋದ್ರೆ ಆದ್ರೆ ಈ ಜೀವ ಮಹಾನ ಭ್ರಮೆಯೊಳಗೆ ಬಿದ್ದುಕೊಂಡಿಲ್ಲ. ನಾಳೆ ಅನುಕೂಲ ಆಗ್ತಿದೆ ಅಂತಂದ್ರೆ ಆದ್ರೆ ಸಾಧ್ಯ ಇಲ್ಲ ಮತ್ತು ಸಾಧ್ಯ ಇಲ್ಲವೇ ಇಲ್ಲ. ಅದರ ಸಲುವಾಗಿ ಅದು ಏನೇ ಆದ್ರೂ ಅದು ಅನುಕೂಲ ಅಂತೇಳಿ ಭ್ರಾಂತಿಯಿಂದ ಅನ್ನಿಸಿದ್ರೂ, ಅದು ನಿಜವಾಗಿ ಪ್ರತಿಕೂಲ ಇದ್ರೂ ಆ ಎರಡರಿಂದ ಭಿನ್ನ ಈ ನಿಜ ನಿಧಿಯೊಳಗ ಮಹಾನ ಶಾಂತಿಯನ್ನ, ಮಹಾನ ತೃಪ್ತಿಯನ್ನ, ಮಹಾನ ಸಮಾಧಾನವನ್ನ, ಮಹಾನ ಸಂಯಮವನ್ನ ಒದಗಿಸುವಂತಹ ಸಾಮರ್ಥ್ಯ ಇದೆಯಲ್ಲ, ಅದರ ಮಹಿಮೆ ನಾವು ಇಂದು ಮಾಡುವುದು. ಮಹಾನ ಸಂಯಮವನ್ನ ಆ ಸಮಯದೊಳಗೆ ಬೇಕಾಗ್ತಿದ್ದೀವ ಬಿತ್ತ. ಇಂದಿನಿಂದ ಅಧಿಕಾರ ಇದೆ, ಇನ್ನು 10 ವರ್ಷ 20 ವರ್ಷ ನೀ ಬದುಕಿದೆ ಅಂತಂದ್ರ ಅದು ಕಮ್ಮಿ ಆಗ್ತಾ ಹೋಗ್ತಿದೆ. ಇಂದು ನೀನೇನಾದ್ರೂ ಗಳಿಸಿ ಇಟ್ಕೊಂಡೆ ಅಂತಂದ್ರ ಅದು ನಾಳೆ ಉಪಯೋಗಕ್ಕೆ ಬರುತ್ತೆ. ನಿಶ್ಚಿತವಾಗಿ ಈಗ ನನಗೆ ಇವತ್ತು ಬಂದದ್ದಿದೆ, ನಿಮಗೆ ನಾಳೆ ಬರೋದಿದೆ. ನಿಮಗೇನು ಬಂದದ್ದಿದೆ? ಅರೆ ದೇಹದ ಅನುಕೂಲತೆ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದ ಅಪೇಕ್ಷೆ ಅದು ಇದಾವೆ. ಆದ್ರೆ ಇಂದ ನಾನು ಅಪೇಕ್ಷೆ ಮಾಡದೆ ಹೋದರೆ ನಾಳೆ ಆ ಯಾವ ಸಂಯೋಗದೊಳಗ ಈ ದೇಹದೊಳಗ
ಇನ್ನೂ ಯಾವ ನಿಕೃಷ್ಟತೆ ಬರ್ತಿದೆಯಲ್ಲ ಅಲ್ಲಿ ಸಂಯಮವನ್ನ ಕಾಯ್ದುಕೊಳ್ಳುವಂತಹ ಯೋಗ್ಯತೆ ನನ್ನಲ್ಲಿ ಎಲ್ರಿಗೂ ನೋಡ್ರಿ 10 ಜನ ಬೇಕಾದ್ರೆ ಸೇವೆ ಮಾಡಬಹುದು. ವಿಚಾರ ಮಾಡಿದ್ರೆ ಹೊರಗಡೆ ಯಾವುದರಲ್ಲೇನೂ ಯಾರಲ್ಲೇನೂ ನನ್ನನ್ನ ಸುಖಿ ಅಥವಾ ಶಾಂತಿಯಲ್ಲಿಡುವಂತಹ ಸಾಮರ್ಥ್ಯ ಇಲ್ಲ. ಬೇಕಾದ್ರೆ ಕ್ಯಾಸೆಟ್ ಹಚ್ಚಿಡಬಹುದ್ರಿ ನೀವು, ಆದ್ರೆ ಅದನ್ನ ನಾನು ಕೇಳಲಿಕ್ಕೆ ಬೇಕಲ್ಲ. ನನಗೆ ರುಚಿ ಇಲ್ಲದೆ ಹೋದ್ರೆ, ನಾನು ಅದರ ಕಡೆ ಲಕ್ಷ್ಯ ಕೊಡದೆ ಹೋದ್ರೆ ನೀವು ಮಾಡುವಂತಹ ಎಲ್ಲಾ ಪ್ರಯತ್ನ ಏನಾಗ್ತಿದ್ದೀರಿ? ಏನಾಗ್ತಿದೆ ವಿಚಾರ. ಮತ್ತ ಅದು ಪ್ರಸಂಗ ಅಂತೂ ಬರೋದನ್ನೇ ಐತ್ರಿ, ಎಲ್ಲರ ಜೀವನದೊಳಗೆ ಬರೋದೇ. ಮತ್ ಆ ಪ್ರಸಂಗ ಬರ್ಲಿಲ್ಲ ಅಂತಂದ್ರೂ ಈ ಜೀವಕ್ಕೆ ಭವಿಷ್ಯದೊಳಗೆ ಒಳ್ಳೆಯ ಗತಿ ಆಗೀತು ಅನ್ನುವುದರ ನಿಯಮ ಇಲ್ಲ. ಆ ಪ್ರಸಂಗ ಬಂದ್ರನ, ಈ ನಿಧಿಯ ಉಪಯೋಗ ಮಾಡಿಕೊಂಡ್ರನ ಆ ಮುಂದಿನ ಭವ ಒಳ್ಳೆಯದಾಗಬಹುದು ಅಂತ ಹೇಳೋದು. ಇದ್ದಕ್ಕಿದ್ದ ಹಾಗೆ ಹೊರಟು ಹೋದ್ರೆ ಪರಿಣಾಮ ಹೇಗಿರ್ತಿದೆ, ಅಥವಾ ಸಾಧನ ಏನೂ ಆಗಲಿಲ್ಲ. ಅದಕ್ಕೆ ಸಮಾಧಿ ತಂತ್ರದೊಳಗೆ ಹೇಳಿದ್ರು, ಸುಖದಲ್ಲಿ ಅಭ್ಯಾಸ ಮಾಡಿಕೊಂಡಿರುವಂತಹ ಧರ್ಮದ ಮಹಿಮೆ ದುಃಖ ಬಂದ ನಂತರ ಹೊರಟು. ನಾವೆಲ್ಲ ಆರಾಮ ಕೂತಿಗೆ ಹೇಳ್ತಾ ಇದ್ದೀವ್ರಿ, ಸತ್ಯ ಅನ್ನಿಸ್ತೀವಿ. ಆದ್ರೆ ದೇಹದೊಳಗೆ ವ್ಯಾಧಿ ಇವೆಲ್ಲ ಹತ್ತು ನಿಟ್ಟಿನಿಂದ ನಮ್ಮ ಮೇಲೆ ಆಕ್ರಮಣ ಮಾಡಿದ ನಂತರ ಧರ್ಮ ಎಷ್ಟು ಸುಖದಾಯಕ ಅನ್ನಿಸ್ತಿದ್ದೀರಿ? ಅನ್ಸೋದೇನೂ ಇಲ್ಲ. ವರ್ತಮಾನದಲ್ಲಿ ಕೂಡ ನಾವು ಅನೇಕ ಜನರದ ನೋಡಿದೇವ್ರಲ್ಲ, ಬೇಡ ನಮೋ ಕಾರಣವಂತ ಬೇಡ. ಉದಾಹರಣೆವಾಗಿ ಈ ಧರ್ಮಶಾಸ್ತ್ರ ಆಗಮದ ಆಧಾರ ಅಥವಾ ಅದರ ಸಂಯೋಗ ಇದ್ರೆ ಒಂದು ಮಗು ಅಂದ್ರೆ ಅದರ ಉದಾಹರಣೆ ಮಗು ಒಂದು ಅವನ್ನ ಕಳ್ಕೊಳ್ಬೇಕು ಅಥವಾ ಅದಕ್ಕೆ ಹಂಗ ಹೋಗ್ಬೇಕು. ಇದ್ದಿದ್ದ ದನಗಳು ಭಿನ್ನ ಅಥವಾ ಯಾವ ಗೊತ್ತಾಗ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅದು ಈಗ ಇದರಿಂದ ನಾವು ಪುನಃ 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 ರೂಢಿ ಮಾಡೋಣ, ಅದು ಬಂದ ನಂತರ ಗಟ್ಟಿ ಮತ್ತೆ ಅದು ಬರ್ತಾ ಇದೆ. ಇದರದೇ ಪರಿಚಯ ಇಲ್ಲದ ಪ್ರಜ್ಞೆ ಇಲ್ಲದ ಜೀವ ಹೋಯ್ತು ಅಂತಂದ್ರೆ ಅಲ್ಲೇ ನಾವು ಎರಡೂ ಪ್ರಕಾರ ಇದೆ. ಬಾಹ್ಯ ದೃಷ್ಟಿಯಿಂದಂತೂ ಮಾತಾಡ್ತಾ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋದು ಒಳ್ಳೇದ ಅಂತ ಹೇಳಿ ವ್ಯವಹಾರಗಳು ಜನರಂತಾರೆ, ಯಾರು ಸೇವೆ ಮಾಡಿಕೊಳ್ಳಿಲ್ಲ, ತಿರಸ್ಕಾರಕ್ಕೆ ಗುರಿಯಾಗಲಿಲ್ಲ ಅಂತ ಹೇಳಿ. ಆದ್ರೆ ಅಸ್ವಸ್ಥ ಆದ ನಂತರನ ಇವನಿಗೆ ನಿಜವಾಗಿ ಪರಾಧೀನತೆ ಪರಿಚಯ. ಈಗ ಪರಾಧೀನನ ಅದಾನ, ಆದ್ರೆ ಪರಾಧೀನತೆಯ ಪರಿಚಯ. ಈಗ ರೋಗಮಯ ಮಲಿನ ಸಪ್ತ ಧಾತುಮಯ ಶರೀರದ ಜೊತೆಗೇನ ಅದನ್ನ, ಆದ್ರೆ ಅದು ರೋಗಮಯ ಇದೆ, ಸಪ್ತ ಧಾತುಮಯ ಇದೆ ಅನ್ನುವುದರ ಶಾಬ್ದಿಕ ಪರಿಚಯ ಇದ್ರೂ ಭಾವಾತ್ಮಕ ಪರಿಚಯ ಇರುತ್ತೆ. ಅದರ ಸಲುವಾಗಿ ಇಂದ ಸಾಧನೆ ಮಾಡೋದಂತೂ ಅತ್ಯಂತ ಉತ್ಕೃಷ್ಟ ಇದೆ, ಮಾಡಲೇಬೇಕು. ಆದ್ರೆ ಆ ಸಾಧನೆ ಹೇಗಿರಬೇಕು ಅಂತಂದ್ರೆ ಬರೀ ಆನಂದದೊಳಗೆ ಅನುಕೂಲತೆಯೊಳಗೆ ತೂಗಾಡ್ತಾ ಮಾಡಬಾರ್ದು. ಆದ್ರ ಆತ್ಮ ತ್ರಿಕಾಲಿ ಯಾವ ಚೈತನ್ಯ ಸ್ವಭಾವ ಇದೆನ ಅದರ ಸ್ವೀಕಾರ ಪೂರ್ವಕ ಮಾಡ್ತಾ ಹೋದ್ರ ಆ ಪ್ರತಿಕೂಲತೆ ಬಂದ ನಂತರ ನಮಗೆ ಇದರಲ್ಲಿ ದೃಢ ಉಳಿಯುವಂತಹ ಒಂದು ಪುರುಷಾರ್ಥ, ಸಂಯಮವನ್ನು ಕಾಯ್ದುಕೊಳ್ಳುವಂತಹ ಒಂದು ಕಲೆ ಬರುವ ಸಾಧ್ಯತೆ ಇದೆ. ಮತ್ತಿದು ಇಲ್ಲೇ ಈ ಭಾವಕ್ಕೆ ಮುಗಿಲಿಲ್ಲ. ಇನ್ನು ಮತ್ತು ಮುಂದಿನ ಭಾವದಲ್ಲಿ ಏನೇನಾದ್ರು ಅಲ್ಲಿಯೂ ಸಂಯಮ ಕಾಯ್ಕೊಳ್ಳಿಕ್ಕೆ ಬೇಕು ಅಥವಾ ಬೇಡ್ರಿ. ಈ ಭಾವಕ್ಕೆ ಒಳ್ಳೆಯದಿದೆ ಅಂತ ಹೇಳಿ ಇಟ್ಕೊಳ್ಳೋಣ, ಆದ್ರೆ ಮುಂದಿನ ಭಾವಕ್ಕೆ ಇದೆಲ್ಲ ಬರುವುದಿಲ್ಲ. ಹಾಗಾದ್ರೆ ಅಲ್ಲಿ ನಾನು ಏಕಾಕಿನ ಹೋಗೋದಿದೆ. ಇದನ್ನೆಲ್ಲ ಯಾವುದನ್ನ ನಾನು ಅನುಕೂಲ ಅಂತ ಇದ್ದೇನೆ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಅಲ್ಲಿ ನಾನು ಯಾರ ಆಧಾರದ ಮೇಲೆ, ಯಾರ ವಿಶ್ವಾಸದ ಮೇಲೆ ಸುಖಿಯಾಗೋದು? ಅದಕ್ಕೆ ಈಗ ಗ್ರಂಥದ ಕಡೆ ಹೋಗೋದು. ಅಯ್ಯ, ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ. ಎರಡನೇ ಪುಟ, ಎರಡನೇ ಪ್ಯಾರ. ಯಾವ ಶುದ್ಧ ರತ್ನತ್ರಯವಿದೆ ಅದುವೇ ಮೋಕ್ಷ ಮಾರ್ಗವಿದೆ. ನೀವೇನು ಪ್ರಸ್ತಾವನೆ ತಂದಿದ್ರೆ ಅದನ್ನು ಹೊರತುಪಡಿಸಿ ಯಾವ ವ್ಯವಹಾರ ರತ್ನತ್ರಯವಿದೆ, ವ್ಯವಹಾರ ರತ್ನತ್ರಯದ ವಿಕಲ್ಪವಿದೆ, ಅದು ಕೂಡ ನಿಶ್ಚಯ ರತ್ನತ್ರಯದಿಂದ ವಿಪರೀತವಿದೆ. ನಿಜವಾಗಿ ಇವು ಮಾತ ತಿಳಿಯೋದನ್ನೇ ಇಲ್ಲ, ತಿಳಿಯೋದನ್ನೇ ಇರಬೇಕು. ಏನು ಹೇಳ್ತಾ ಇದ್ದಾರೋ, ಅಯ್ಯ ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಯಾವ ಶುದ್ಧ ರತ್ನತ್ರಯವಿದೆ ಅದುವೇ ಮೋಕ್ಷ ಮಾರ್ಗವಿದೆ. ಇದ್ರದ್ದು ಕೈ ಬಿಡೋರಿದ್ದಾರೆ ಮುಂದೆ.
ಏನ್ರಿ ಏನ್ ಹೇಳ್ತಾ ಇದ್ದಾರು? ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಯಾವ ಶುದ್ಧ ರತ್ನತ್ರಯವಿದೆ ಅದುವೇ ಮೋಕ್ಷ ಮಾರ್ಗವಿದೆ. ಅದನ್ನು ಹೊರತುಪಡಿಸಿ ಯಾವ ವ್ಯವಹಾರ ರತ್ನತ್ರಯದ ವಿಕಲ್ಪವಿದೆ ಅದು ಕೂಡ ನಿಶ್ಚಯ ರತ್ನತ್ರಯದಿಂದ ವಿಪರೀತವಿದೆ. ವ್ಯವಹಾರ ರತ್ನತ್ರಯ ನಿಶ್ಚಯ ರತ್ನತ್ರಯದಿಂದ ವಿಪರೀತ ಯಾಕಂದ್ರು ಆ ವ್ಯವಹಾರ ರತ್ನತ್ರಯ ರೂಪದ ಪರಿಣಾಮ ಬಂಧದ ಕಾರಣ. ವ್ಯವಹಾರ ರತ್ನತ್ರಯದೊಳಗೆ ಏನು ಬಂತು? ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರವನ್ನೇ ನಂಬೋದು, 7 ತತ್ವಗಳನ್ನು ಹೇಗಿದಾವೆಯೋ ಹಾಗೆ ತಿಳಿಯೋದು, ಮತ್ತು ಪಂಚಣುವ್ರತ ಅಥವಾ ಪಂಚಮಹಾವ್ರತದ ಪಾಲನೆ ಮಾಡೋದು. ಇವು ವಿಪರೀತದವು. ನಿಶ್ಚಯ ರತ್ನತ್ರಯ ಇದು ಮೋಕ್ಷ ಮಾರ್ಗ ಇದೆ. ನಿಶ್ಚಯ ರತ್ನತ್ರಯ ಯಾವ್ದ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಆ ಸಮ್ಯಕ್ ದರ್ಶನ ನಿಶ್ಚಯ ಯಾವಾಗ ಆತ್ಮನ ಶ್ರದ್ಧೆ ಮಾಡ್ತಿದೆ, ತನ್ನ ಶ್ರದ್ಧೆ ಮಾಡ್ತಿದೆ, ತಾನು ಹೀಗಿದ್ದೇನೆ ಅಂಥೇಳಿ ಅನುಭೂತಿ ಪೂರ್ವಕ ಶ್ರದ್ಧೆ ಮಾಡ್ತಿದೆ, ತನ್ನ ಸ್ವರೂಪವನ್ನ ಪರದಿಂದ ಭಿನ್ನಾಗಿ ತಿಳಿತಿದೆ, ತನ್ನ ಸ್ವರೂಪದಿಂದ ಪರವನ್ನ ಭಿನ್ನಾಗಿ ತಿಳಿತಿದೆ, ತನ್ನ ಸ್ವರೂಪದಲ್ಲಿ ತಾನು ಉಳಿಯುವ ಸಲುವಾಗಿ ಪ್ರಯತ್ನ ಮಾಡ್ತಿದೆ, ತನ್ನ ಸ್ವರೂಪದಲ್ಲಿ ತಾನು ಉಳಿತಿದೆ. ಇದು ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ. ಹಾಗಾದ್ರೆ ಇದರಿಂದ ವಿಪರೀತ ಇದೆ. ಅದು ಯಾವುದ? ವ್ಯವಹಾರ ಅಂದ್ರೆ ಏನ್ರಿ? ವೀತರಾಗದೆ ಇರುವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರವನ್ನೇ ದೇವಶಾಸ್ತ್ರ ಗುರು ಅಂತ ಹೇಳಿ ನಂಬೋದು ಒಂದು ಮಾತು. ಸಪ್ತ ತತ್ವಗಳ ಸ್ವರೂಪವನ್ನ ಜಿನಾಗಮದಲ್ಲಿ ಹಾಗೆ ಹೇಳಿದರು ಹಾಗೆ ತಿಳಿಯುವುದು, ಅದು ವ್ಯವಹಾರ ಜ್ಞಾನ ಸಮ್ಯಕ್ ಜ್ಞಾನ ಆಯ್ತು. ವ್ಯವಹಾರ ಸಮ್ಯಕ್ ಜ್ಞಾನ. ವ್ಯವಹಾರ ಸಮ್ಯಕ್ ಚಾರಿತ್ರ ಯಾವ್ದ? ನಂಬುಗೆ. ಏನ? ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರವನ್ನೇ ದೇವಶಾಸ್ತ್ರ ಗುರು ಅಂತ ಹೇಳಿ ನಂಬೋದು. ಇದನ್ನ ಬಿಟ್ಟು ದೇವ 3 ಲೋಕದೊಳಗ ಬೇರೆ ಯಾರೂ ಇಲ್ಲ, ಯಾವ ಕಾಲದೊಳಗ ಇವರನ್ನ ಹೊರತುಪಡಿಸಿ ದೇವರ ಸ್ವರೂಪ ಇಲ್ಲವೇ ಇಲ್ಲ. ಪ್ರಾಣ ಹೋದ್ರೂ ಕೂಡ ಅನ್ಯ ದೇವರನ್ನ ಸರಾಗಿ ದೇವಿ ದೇವತೆಗಳನ್ನ ದೇವ ಅಂಥೇಳಿ ವಿಕಲ್ಪ ಕೂಡ ಬರುವುದಿಲ್ಲ. ಅದು ವ್ಯವಹಾರ ಸಮ್ಯಕ್ ದರ್ಶನ. ಆದ್ರೆ ಈಗ ನಿಶ್ಚಯ ಸಮ್ಯಕ್ ದರ್ಶನದಿಂದ ವಿಪರೀತ. ಯಾಕ? ಆ ನಿಶ್ಚಯ ಸಮ್ಯಕ್ ದರ್ಶನ ನಿರಾಕುಲ ಆನಂದಮಯ ಸ್ವಭಾವದ ಶ್ರದ್ಧೆ ಮಾಡ್ತೀವಿ. ಈಗ ಪರದ್ರವ್ಯದ ಶ್ರದ್ಧೆ ತಿಳಿತಂದ್ರೆ ವಿಪರೀತ ಇಲ್ಲ. ಅದು ಸಪ್ತ ತತ್ವಗಳನ್ನ ಹೇಗಿದಾವೆಯೋ ಹಾಗೆ ವಿಕಲ್ಪದಿಂದ ತಿಳಿತಿದೆ. ಇದರ ಸಪ್ತ ತತ್ವದ ರಹಸ್ಯನಾದಂತಹ ಶುದ್ಧಾತ್ಮನನ್ನ ಅನುಭವದಿಂದ ತಿಳಿತಿದೆ ಅಂಥೇಳಿ ಅದ ಎರಡು ಹೇಗದವು? ವಿಪರೀತ ಅರ್ಥಾತ್ ಇದು ಮೋಕ್ಷದ ಮಾರ್ಗ ಇದ್ರೆ ಅದು ಬಂಧದ ಮಾರ್ಗ ಇದೆ. ಅಲ್ಲಿ ಪರದ್ರವ್ಯದನ ಅವಲಂಬನೆ ಇದೆ ರೀ, ವಿಕಲ್ಪಾತ್ಮಕನ ಜ್ಞಾನ ಇದೆ ರೀ. ಸಪ್ತ ತತ್ವದ ಜ್ಞಾನ ವಿಕಲ್ಪಾತ್ಮಕ ಜ್ಞಾನ ಇದೆ, ಅದನ್ನ ಸಮ್ಯಕ್ ಜ್ಞಾನ ಅಂದೆವು. ಅದು ವ್ಯವಹಾರ ಸಮ್ಯಕ್ ಜ್ಞಾನ. ಅದು ವಿಪರೀತ ಅರ್ಥಾತ್ ಬಂಧ. ಎಲ್ಲಿ ವಿಕಲ್ಪ ಇದೆ ಅಲ್ಲಿ ಬಂಧ ಇದೆ ರೀ. ಮತ್ತೆ ಅಲ್ಲಿ ಪರದ ಶ್ರದ್ಧೆ ಇದೆ. ಭಲೆ ಅವರು ವೀತರಾಗಿ ಇದ್ದಾರೆ, ತ್ರಿಲೋಕ ಪೂಜ್ಯ ಇದ್ದಾರೆ, ಆದ್ರೆ ಅವರ ಶ್ರದ್ಧೆ ಉಳ್ಕೊಂಡಿದೆ ವಿನಃ ಅವರು ಹೇಳಿದಂಥ ಶುದ್ಧಾತ್ಮನನ್ನ ಅಂತರ್ಮುಖ ದೃಷ್ಟಿಯಿಂದ ಅವಲೋಕನೆ ಮಾಡಿ ಅನುಭವಿಸಿ ಇದು ನಾನು ಅನ್ನುವ ಶ್ರದ್ಧೆ ಇಲ್ಲ. ಹೀಗಾಗಿ ಅದು ವಿಪರೀತ. ಇನ್ನು ಚಾರಿತ್ರ ಯಾವುದ್ರೆ? ಅಲ್ಲಿ ಪಂಚಮಹಾವ್ರತ. ಯಾವೊಂದು ಜೀವಕ ಹಿಂಸೆ ಆಗದೆ ಇರುವ ಹಾಗೆ ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಅಪರಿಗ್ರಹ ಮಹಾವ್ರತ, ಬ್ರಹ್ಮಚರ್ಯ ಮಹಾ. ಆದ್ರೆ ಅವೇನದವ್ರೆ? ಸಮಯವರ್ತಿ ಶುಭ ಪರಿಣಾಮ ಅರ್ಥಾತ್ ಬಂದ ರೂಪದವ್ರೆ. ಯಾವೊಂದು ಜೀವದ ಹಿಂಸೆ ಮಾಡುವುದಿಲ್ಲ. ಹಿಂಸೆ ಅಂದ್ರೆ ಬರೀ ಸಾಗಿಸೋದಲ್ಲ, ಯಾವ ಪ್ರಕಾರದಿಂದ ಆ ಜೀವಕ್ಕೆ ಪೀಡೆ ತಗಲಿಸುವಂತಹ ಪ್ರವೃತ್ತಿನೂ ಇರುವುದಿಲ್ಲ. ಆದ್ರೆ ಅದು ಧರ್ಮದಿಂದ ವಿಪರೀತ. ಅದರ ಸಲುವಾಗಿ ಇದನ್ನು ತಿಳಿಯುವುದ ಬಹಳ ಕಷ್ಟ. ನಾವು ಏನೆಲ್ಲ ಬರೆದಿಲ್ಲ, ಎಷ್ಟು ಸುಲಭ ತಿಳಿತೇವ್ರಿ. ಅಷ್ಟಾನಿಕದೊಳಗೆ ನಂದೀಶ್ವರ ಪೂಜೆ ಮಾಡೋದು ಎಷ್ಟು ಆನಂದದಾಯಕ ಇದೆ ರೀ, ಎಷ್ಟು ಸುಲಭ ಇದೆ ರೀ. ಇದೆಯೋ ಅಥವಾ ಇಲ್ರಿ? ಇದೆ. ಆದ್ರೆ ಅದು ಮೋಕ್ಷ ಮಾರ್ಗದಲ್ಲಿ ಬಾಧ ಆಗ್ತದೆ.
ವ್ಯವಹಾರದ ನಿರಾಕರಣೆನ ಮಾಡ್ತಾ ಇದೆ. ಹೀಗೆಲ್ಲ ವ್ಯವಹಾರ ನಿರಾಕರಣೆ ಯೋಗ್ಯನೇ ಇದೆ. ವ್ಯವಹಾರದೊಳಗೆ ಯಾವ ನಿಶ್ಚಯದ ಸಮಾವೇಶ ಇರಲಿಲ್ಲ. ನಿಜವಾಗಿ ವ್ಯವಹಾರ ನಿಶ್ಚಯದಿಂದನ ಪ್ರಾದುರ್ಭವಿಸ್ತಿದೆ. ನಿಶ್ಚಯದ ಅಭಾವದೊಳಗೆ ವ್ಯವಹಾರ ಇರೋದನ್ನೇ ಇಲ್ಲ. ನಾವು ಆ ನಿಶ್ಚಯದ ಸದ್ಭಾವದೊಳಗೆ ಯಾವ ಪ್ರಾದುರ್ಭವಗೊಂಡಂತ ವ್ಯವಹಾರ ಇದೆಯಲ್ಲ ಅವನನ್ನ ನೋಡಿದೆವು. ಆದ್ರೆ ಅಲ್ಲಿಯ ನಿಶ್ಚಯವನ್ನ ನೋಡ್ಲಿಲ್ಲ, ವ್ಯವಹಾರವನ್ನು ಮಾತ್ರ ಅಳವಡಿಸಿಕೊಂಡೆವು. ವ್ಯವಹಾರವನ್ನ ಮಾತ್ರ ಅಳವಡಿಸಿಕೊಂಡೆವು, ಬಾಹ್ಯದನ್ನ ಮಾತ್ರ. ಅವನಂದೀಶ್ವರ ದ್ವೀಪಕ್ಕೆ ಹೋಗ್ತಾನೆ. ಆದ್ರ ನಮ್ಮ ಅಂಜನಚೋರು ಏನು ಮಾಡಿದರೆ, ಎಲ್ಲಿ ಜನದತ್ತ ಸೃಷ್ಟಿ ಅದನ್ನು ಅಲ್ಲೇ ತಗೊಂಡ್ ನಡಿ ಅಂತ ಹೇಳಿದ. ಆ ವಿದ್ಯೆಗೆ, ಆ ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತ ಆಯ್ತಲ್ಲ, ಆ ವಿದ್ಯೆ ಪ್ರಾಪ್ತ ಆದ ನಂತರ ಏನಪ್ಪನೇ ಪ್ರಭು ಅಂತ ಹೇಳಿ ನಿಂತಿರ್ತಾರೆ ಎದುರಿಗೆ ವಿದ್ಯಾದೇವತೆ. ಜಿನದತ್ತ ಸೃಷ್ಟಿ ಈ ಸಮಯದಲ್ಲಿ ಎಲ್ಲದರೋ ಅಲ್ಲಿ ನನ್ನ. ಹಾಗಾದ್ರೆ ಜಿನದತ್ತ ಸೃಷ್ಟಿ ಅಕೃತ್ರಿಮ ಜಿನನಾಥರ ದರ್ಶನ ಪೂಜೆ ಮಾಡ್ತಾ ಇದ್ರು. ಇವ ಜಿನದತ್ತ ಸೃಷ್ಟಿಗೆ ನಮಸ್ಕಾರ ಮಾಡ್ತಾ ಇದ್ದ. ಏನಿದೆ ಇದರೊಳಗೆ ತಾತ್ಪರ್ಯ? ಆಮೇಲೆ ಆ ಜಿನದತ್ತ ಸೃಷ್ಟಿ ಈ ಜೀವದ ಭವ್ಯ ಭವಿತವ್ಯದ ಬಾಗಿಲು ತೆಗೆಯುವ ಸಮಯ ಬಂದಿದೆ ಅಂತ ಹೇಳಿ ತಿಳ್ಕೊಂಡ ಅಲ್ಲಿ ಜಿನಮಂದಿರದ ದರ್ಶನ ಮಾಡಿ ಜಿನ ಮುನಿಗಳ ಹತ್ರ ಕರ್ಕೊಂಡು ಹೋದ. ಅವರು ಬೋಧ ಮಾಡಿದರು. ಅವರ ಬೋಧವನ್ನ ಆಲಿಸ್ತಾ ಇರುವ ಹಾಗೆ ಅವನಿಗೆ ಬಾಹ್ಯದ ಎಲ್ಲ ಪ್ರಕಾರದ ಮಹಿಮೆ ಬಿಟ್ಟು ಹೋಯಿತು. ಆಂತರ್ಯದ ನಿರಂಜನ ಸ್ವರೂಪದ ಮಹಿಮೆ ಬಂತು. ಆ ಮಹಿಮೆಯ ಮೂಲಕ ಅವನ ಪುರುಷಾರ್ಥ ಅಂತರ್ಮುಖ ಆಯಿತು. ಆ ಪುರುಷಾರ್ಥದ ಪ್ರಭಾವದಿಂದ ಅವನಿಗೆ ಆತ್ಮನ ಅನುಭೂತಿ ಆಯಿತು. ಅನುಭೂತಿ ಆದ ನಂತರ ನನಗಿನ್ನು ಇಲ್ಲೇ ಉಳಿಯುವುದಿದೆ, ಇದೆಷ್ಟು ಆಹ್ಲಾದಕರ ಇದೆ, ಇದೆಷ್ಟು ನಿರಾಕುಲ ಇದೆ, ಇದೆಷ್ಟು ಶಾಂತಿಮಯ ಇದೆ ಅಂಥೇಳಿ ಅನ್ನಿಸಿತು. ತೀವ್ರ ಪುರುಷಾರ್ಥ ಮಾಡಿದ, ಪಂಚ ಮಹಾವ್ರತ ಧಾರಣ ಮಾಡಿದ, ಸ್ವಭಾವದಲ್ಲಿ ಸ್ಥಿರ ಆದ, ಮತ್ತು ನಿರಂಜನಾದರೆ ಅಂಜನಿದ್ದವ ನಿರಂಜನ. ಯಾವಾಗ ಯಾವುದರ ಮಹಿಮೆ ಬರಬೇಕು ಬಂತರೆ ಅವನಿಗೇನೂ ದಿಕ್ಕು ತೋಚಲಿಲ್ಲ. ಎಲ್ಲೇ ಏನಪ್ಪನೇ ಅಂತ ಹೇಳಿ ಆ ವಿದ್ಯಾದೇವತೆ ಕೇಳಿದ ಕೂಡಲೇ ಜಿನದತ್ತ ಸೃಷ್ಟಿ ಇರುವಲ್ಲಿಗೆ ನನ್ನನ್ನು ಕರ್ಕೊಂಡು. ಅವನಿಗೇನೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ಈ ಜೀವಕ್ಕೆ ಒಳಗಡೆ ಏನು ಬೇಕಾಗಿದೆ ಅನ್ನೋದನ್ನ ಆ ಜಿನದತ್ತ ಸೃಷ್ಟಿ. ಹಾಗಾದ್ರೆ ನಮಗ ಅಂಥದ್ದೊಂದು ಅಲೌಕಿಕ ಅಪೂರ್ವ ಪದಾರ್ಥ ಬೇಕಾಗಿದೆ. ಇದನ್ನ ಈ ಜಿನವಾಣಿ ಮಾತೆ ತಿಳಿದ ನನ್ನ ಎದುರಿಗೆ ಪ್ರಸ್ತುತ ಪ್ರಕಟ ಆಗತ್ತೆ. ತಿಳಿತಾ ಇದೆ. ಕಾಳಿದಾಸನ ಕಥೆ ಬರ್ತಿದೆಯಲ್ಲ, ಕಾದಂಬರಿ. ಆ ಕಾಳಿದಾಸನಿಗೆ ಏನು ಬೇಕಾಗಿದೆ ಅನ್ನೋದು ಆ ದೇವಿ ತಿಳ್ಕೊಂಡ. ಅವನಿಗೆ ಬೇಕಾಗಿತ್ತು, ಅವನಿಗೆ ಗೊತ್ತಿರಲಿಲ್ಲ ಏನು ಬೇಕಾಗಿದೆ ಅನ್ನೋದು. ಮಗುವಿಗೆ ಗೊತ್ತಿರ್ತಿದೆ ಅಂದ್ರೆ ಅದಕ್ಕೆ ಏನು ಬೇಕಾಗಿದೆ ಅನ್ನೋದ ಅದರ ತಾಯಿ ತಿಳಿತಾಳ್ರಿ, ಇದಕ್ಕೇನು ಬೇಕಾಗಿದೆ ಮಗುವಿಗೆ ಅಂತ ಹೇಳಿ. ನಿದ್ರೆ ಬಂದಿದೆ ಅನ್ನೋದನ್ನು ತಿಳಿತಾಳೆ, ಹಸಿವಾಗಿದೆ ಅನ್ನೋದನ್ನು ತಿಳಿತಾಳೆ, ಎಲ್ಲೋ ನೋವಿದೆ ಅನ್ನೋದನ್ನು ತಿಳಿತಾಳೆ, ಮಾತೆ ತಿಳಿತಾಳೆ. ಅದು ಪ್ರಾರಂಭದ ಭೂಮಿಕಾ, ಮಗುವಿನ ಭೂಮಿಕಾ ಇದೆ. ಆ ಪ್ರಕಾರ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಯ ಭೂಮಿಕಾ ಇರ್ತಿದೆ. ಅವನಿಗೆ ನನಗೆ ಸಮ್ಯಕ್ ದರ್ಶನ ಬೇಕಾಗಿದೆ, ನನಗೆ ಮೋಕ್ಷ ಬೇಕಾಗಿದೆ ಅನ್ನೋ ವಿಕಲ್ಪ ಇರುವುದಿಲ್ಲ. ಆದ್ರೆ ಏನೋ ಬೇಕಾಗಿದೆ ಅನ್ನೋದಕ್ಕಿಂತ ಯಾವುದು ಇದೆಯೋ ಅದರೊಳಗ ಅವನಿಗೆ ತೃಪ್ತಿ ಇಲ್ಲ. ಕ್ಷಣಭಂಗುರತೆಯೊಳಗ, ಸಂಯೋಗದೊಳಗ ಅವನಿಗೆ ಸುಖ ಅನ್ನಿಸ್ತಾ ಇಲ್ಲ. ಒಳಗಿಂದ ಇನ್ನೂ ಏನೋ ಅಧಿಕ ಬೇಕಾಗಿದೆ. ಇದನ್ನ ದೇವಶಾಸ್ತ್ರ ಗುರುಗಳು ತಿಳಿತಾರೆ. ಮತ್ತ ಅವನಿಗೆ ಅದು ಯಾವುದು ಬೇಕಾಗಿದೆಯಲ್ಲ ಆ ದಿಕ್ಕಿನ ಕಡೆಗೆ ಅವನನ್ನ ತಗೊಂಡ. ಇದೆಲ್ಲ ಸ್ವಾಭಾವಿಕವಾಗಿ ಆಗುವ ಮಾತಿದೆ. ಇಂದ್ರಿಯ ಜ್ಞಾನದಿಂದ ತಿಳ್ಕೊಳ್ತೇನೆ ಅಂದ್ರೆ ಇದು ತಿಳಿದು ಬರುವುದಿಲ್ಲರಿ. ಜಿನವಾಣಿ ಯಾರಿಗೆ ಉಪಲಬ್ಧ ಆಗ್ತಾಳೆ? ತಾಳು ಉಪಲಬ್ಧ ಆಗ್ತಾಳೆ. ನಿನ್ನೇನು ಬಂತ? ಆ ಕೇವಲ ಜ್ಞಾನಿ, ಮೂರು ಲೋಕವನ್ನ ತಿಳಿಯುವಂತಹ ಕೇವಲಿ ಪ್ರಭು ಏನದಲ್ಲ, ಮೂರು ಲೋಕದ ಪ್ರಭು ಅದಲ್ಲ, ಅವರ ಮೇಲೆ ಕೂಡ ಜಿನವಾಣಿಯ ಪ್ರಸಾದ ಇಲ್ಲದೆ ಹೋದರೆ ಆ ಪ್ರಕಾರದ ಕಾರ್ಯ ಅವರಲ್ಲಿ ಆಗುವ ಸಾಧ್ಯ. ಅದು ಜಡ ಏನು ಚೇತನಕ್ಕೆ ಕೊಡುವ ಸಾಧ್ಯತೆ ಇದೆ? ಜಡ ಚೇತನಕ್ಕೆ ಕೊಡೋದು ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳಿ ನೀವು ಹೇಳ್ತಿದ್ರಿ ಅಂತಂದ್ರೆ ಪರಸ್ಪರ ಉಪಗ್ರಹೋ ಜೀವಾನ ಈ ಸೂತ್ರ ಅಸತ್ಯ ಆಗ್ತಿದೆ.
ಆ ಸೂತ್ರದ ವ್ಯಾಖ್ಯಾ ತತ್ವಾರ್ಥ ಸೂತ್ರ ಮೋಕ್ಷ ಶಾಸ್ತ್ರದೊಳಗೂ ನೋಡ್ರಿ, ಮತ್ ಸರ್ವಾರ್ಥ ಸಿದ್ಧಿಯೊಳಗನ ನೋಡ್ರಿ, ಪ್ರತಿಯೊಂದು ದ್ರವ್ಯ ಒಂದು ಇನ್ನೊಂದರ ಮೇಲೆ ಯಾವ ರೀತಿ ಉಪಕಾರ ಮಾಡ್ತಾವ. ಉದ್ಗಲದ ಉಪಕಾರ ಬಹಳ ಇದೆ ರೀ. ಸುಖ ದುಃಖ ಜೀವನ ಮರಣ ಇವೆಲ್ಲ ಉದ್ಗಲದ ಉಪಕಾರಗಳು. ಉದ್ಗಲ್ ಇಲ್ದ್ರೆ ಮೋಕ್ಷ ಆಗ್ತಿದೆ ಆಗೋದನ್ನೇ ಇಲ್ರಿ. ಈ ನಿಯಮ ಸಾರದೊಳಗೂ ಕೂಡ ಪುದ್ಗಲದಿಂದನೇ ಲೋಕಯಾತ್ರೆ ಇದೆ ಅನ್ನೋದು ಮೋಕ್ಷ ಶಾಸ್ತ್ರದೊಳಗೆ ಅಪ್ಪಾಜಿ ತೆಗೆದು ತೋರಿಸಿದ್ದಾರೆ. ನಿಯಮ ಸಾರದೊಳಗೆ ಪುದ್ಗಲದ ಜೀವ ಎಲ್ಲೂ ಹೋಗುವುದಿಲ್ಲ, ಬರುವುದಿಲ್ಲ. ನಮ್ದು ಈಗ ಸರಸ್ವತಿಯ ಸ್ತೋತ್ರದ ಮೂಲಕ, ಸ್ತವನದ ಮೂಲಕ ಅದುವೇ ನಡೆದಿದೆ. ಜೀವದ ಲೋಕ ಜೀವದೊಳಗಿದೆ, ಜೀವದ ಸಂಸಾರ ಜೀವದೊಳಗಿದೆ, ಜೀವದ ಮೋಕ್ಷ ಮಾರ್ಗ ಜೀವದೊಳಗಿದೆ, ಜೀವದ ಮೋಕ್ಷ ಜೀವದೊಳಗಿದೆ. ಜೀವನಿಗೆ ಏನೇನಾಗ್ತಿದೆಯೋ ಅದೆಲ್ಲವೂ ಜೀವದಲ್ಲೇನೆ. ಹೊರಗಿಂದ ಏನೋ ಯಾವುದರಿಂದಲೂ ಜೀವನಿಗೆ ಯಾವಾಗೂ ಏನೂ ಆಗುವುದಿಲ್ಲ, ಲಾಭನೂ ಆಗುವುದಿಲ್ಲ, ಹಾನಿ ಆಗುವುದಿಲ್ಲ. ನನ್ನ ಮನ್ನಣೆ ನಿಮ್ಮ ಕುರಿತಾಗಿ ಯಾವ ರೂಪದ್ದಿದೆಯೋ ಆ ಪ್ರಕಾರ ಆ ಮನ್ನಣೆ ಅನುಸಾರ ನನಗೆ ಅನುಭೂತಿ ಆಗ್ತಿದೆ ವಿನಃ ನೀವು ಹೇಗಿದ್ದೀರಿ ಅದರ ಅನುಸಾರ ನನಗೆ ಅನುಭೂತಿ ಅಥವಾ ಯಾವ ಪ್ರಕಾರದ ಪರಿಚಯ ಅಥವಾ ವಿಕಾರಿ ಭಾವ ಉತ್ಪನ್ನ ಆಗುವುದು. ವೇದ ವಿಜ್ಞಾನ ಸಿದ್ಧಾಂತ ಐತಿ, ಆದ್ರೆ ವೇದ ವಿಜ್ಞಾನ ಪುದ್ಗಲ ಇದ್ರನ್ನ ಆಗ್ತದೆ. ಪುದ್ಗಲ ಇದ್ರೆ ವೇದ ವಿಜ್ಞಾನ ಎಲ್ಲ ಯಾರ ಜೊತೆಗೆ ಮಾಡುವುದ್ರೆ ರಾಗಾದಿ ಭಾವ ಕೂಡ ಜಡಮಯನ ಹೇಳಿದ. ಅದರ ಸಲುವಾಗಿ ಮಾತು ಎರಡು ಅದಾವ ನೋಡ್ರಿ. ಒಂದು ಸಂಯೋಗ, ಇನ್ನೊಂದು ಸ್ವಭಾವ, ಒಂದು ಜ್ಞಾನ, ಇನ್ನೊಂದು ರಾಗ. ಇವುಗಳ ಮಧ್ಯದೊಳಗನ ಭೇದ ವಿಜ್ಞಾನ ಆಗ್ತಿದೆ. ಇಲ್ಲದೆ ಹೋದರೆ ಭೇದ ವಿಜ್ಞಾನ ಇಲ್ಲ, ಸಿದ್ಧಾವಸ್ಥೆ ಅರ್ಥಾತ್ ಮೋಕ್ಷ ಮಾರ್ಗದ ಉಪಲಬ್ಧಿ ಕೂಡ ಆಗುವುದಿಲ್ಲ. ಇಲ್ಲೇನು ಹೇಳಿದ್ರು, ಅಯ್ಯ ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಯಾವ ಶುದ್ಧ ರತ್ನತ್ರಯವಿದೆ ಅದುವೇ ಮೋಕ್ಷ ಮಾರ್ಗವಿದೆ. ಅದನ್ನು ಹೊರತುಪಡಿಸಿ ಯಾವ ವ್ಯವಹಾರ ರತ್ನತ್ರಯದ ವಿಕಲ್ಪವಿದೆ. ಇಲ್ಲೇ ಸ್ಪಷ್ಟ ಆಯ್ತಾರೆ, ವ್ಯವಹಾರ ರತ್ನತ್ರಯ ಇದೆ ಅನ್ನಲಿಲ್ಲ, ವ್ಯವಹಾರ ರತ್ನತ್ರಯದ ವಿಕಲ್ಪ. ಅದು ಕೂಡ ಆ ವಿಕಲ್ಪ ಕೂಡ ಏನು ಮಾಡ್ತಿದೆ, ನಿಶ್ಚಯ ರತ್ನತ್ರಯದಿಂದ ವಿಪರೀತವಿದೆ. ಅದರ ಆಶ್ರಯದಿಂದ ಮೋಕ್ಷ ಮಾರ್ಗವಿರುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ಆ ವ್ಯವಹಾರದ ಅವಲಂಬನೆಯು ಬಿಟ್ಟು ಕೊಡುವಂಥದ್ದಿದೆ. ಬಿಟ್ಟು ಹೋಗುವಂಥದ್ದಿದೆ ಅಲ್ಲ, ಬಿಟ್ಟು ಕೊಡುವಂಥದ್ದಿದೆ. ನೀನು ಬಿಟ್ಟು ಕೊಡದ ವಿನಃ ನೀನು ಸ್ವಭಾವದ ಒಳಗೆ ಹೋಗೋದು ಸಾಧ್ಯ ಇಲ್ಲ. ನೀನು ಸ್ವಭಾವದೊಳಗೆ ಹೋಗಿ ಸ್ಥಿರ ಆಗದ ವಿನಃ ಅದು ಹೊರಟು ಹೋಗೋದು ಅರ್ಥಾತ್ ಅದರ ಅಭಾವ ಆಗೋದು ಸಾಧ್ಯ. ಅದಕ್ಕೆ ಮೊದಲು ಬಿಟ್ಟು ಕೊಡುವ ಮಾತಿದೆ. ಕರ್ತಾ ಕರ್ಮ ಅಧಿಕಾರದೊಳಗ ಪ್ರಾರಂಭದ ಕಲಶ ಏನು ಹೇಳಿದ್ರು, ಅಂತಿಮ ಕಲಶ ಏನು ಹೇಳ್ತಾ ಇದ್ದಾರೋ, ಅಧ್ಯಯನಶೀಲ ಜೀವದ ಸಲುವಾಗಿ ಕರ್ತವ್ಯ ಇದೆ ರೀ. ಮಹಾನ ಭಾಗ್ಯದಿಂದ ನೋಡ್ರಿ, ಕುರುಡನಿಗೆ ಚಿಂತಾಮಣಿ ರತ್ನ ಅವಲೋಕನೆ ಮಾಡ್ತಾ ಇದ್ದ ಹಾಗೆ ಚಿಂತಾಮಣಿ ಕಂಡಿದ್ದವನಿಗೆ ಅಲ್ರಿ, ಕುರುಡನಿಗೆ ಚಿಂತಾಮಣಿ ರತ್ನ ದೊರಕಿದ ಹಾಗೆ ಜಿನವಾಣಿ ನಮಗೆ ಉಪಲಬ್ಧಿ ಇದೆ ರೀ. ಭವಾಂತರದಲ್ಲಿ ನೀವು ಅದರ ಸಲುವಾಗಿ ಎಷ್ಟೊಂದೋ ಹಂಬಲಿಸಬಹುದು, ಆತುರ ಆಗಬಹುದು, ಚಡಪಡಿಸಬಹುದು, ಆದರೆ ಸಿಗುವುದಿಲ್ಲ. ತಿಳಿತೇನ್ರಿ? ಇಂದು ಸಿಕ್ಕಿದೇನ ಅದರದ್ದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೃದಯಗತ ಮಾಡಿಕೊಳ್ಳಬೇಕು. ವಿಷಯ ಅಧ್ಯಯನಶೀಲ, ಅಧ್ಯಯನ ಎಷ್ಟು ಮಾಡಬೇಕು, ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ಒಂದು ವಿಷಯ ತಗೊಂಡ ಅದನ್ನು ಜ್ಞಾನದೊಳಗೆ ಇರಿಸಿಕೊಂಡ ಅದರ ಕುರಿತು ಚಿಂತನ ಮಂಥನ ಮಾಡೋದಿದೆ. ತಿರಿಯಂಚ ಗತಿಯ ದೃಷ್ಟಾಂತ ಹೇಳ್ತಾರೆ. ಅವ ಆಹಾರ ತಿಂತವೆ, ಮೇವು ತಿಂತವೆ, ಅದರ ರಾತ್ರಿ ಅದರ ಮೆಲಕ್ ಹಾಕ್ತಾ ಇರ್ತವೆ. ಹಾಗಾದ್ರೆ ನಾವು ಈ ಜಿನವಾಣಿಯ ಶಬ್ದದ ಗ್ರಹಣ ಮಾಡಿದ ನಂತರ ಅದನ್ನು ಮೆಲಕ್ ಹಾಕೋದು ಬೇಕೆಂದು ಹೇಳ್ರಿ, ಅದೇ ಇಲ್ರಿ ನಮ್ಮಲ್ಲೇ, ಅದೇ ಇಲ್ಲ. ಬರೀ ಗ್ರಹಣ ಶಬ್ದ ಶ್ರವಣ ಇಂದ್ರಿಯದ ಮೂಲಕ ಅದರಿಂದ ಕಾರ್ಯ ಆಗುವುದಿಲ್ಲ. ಜಿನವಾಣಿ ಕೇಳಿಯೇ ತರಸ ಜಾವೋಗೆ ಬ್ರಹ್ಮಾನಂದ ಭಾಯಿ ವಿಜಯಣ್ಣ ಅವರೇನು ಹೇಳ್ತಾ ಇದ್ದಾರಲ್ಲ, ಸಹಧರ್ಮಿಣಿಯರ ಅವರ ಹೇಳ್ತಾ ಇರೋದು ನಿಮ್ಮ ಕಲ್ಯಾಣದ ಸಹಧರ್ಮಿಣಿಯರದಲ್ರಿ. ಅವರ ಇಬ್ಬರದ ಹೆಸರು ಹೇಳಿದೆನ್ನ, ಯಾಕಂದ್ರೆ ಅವರಿಬ್ಬರದ ನನ್ನ ಎದುರಿಗೆ ತಕರಾರಿದೆ ನಿಮ್ಮ ಕುರಿತಾಗಿ. ಅವರು ಹೇಳ್ತಾ ಇದ್ದಾರೆ, ಅದನ್ನ ನೀವು ನಿಮ್ಮ ಸಲುವಾಗಿ ಗ್ರಹಣ ಮಾಡ್ರಿ.
ಅಂದ್ರೆ ಅವರನ್ನ ಸಹಧರ್ಮಿಣಿ ಅಂತ ಹೇಳಿ ಸ್ವೀಕಾರ ಮಾಡಿದ್ದ ಸಾರ್ಥಕ ಇದೆ. ಧರ್ಮಪತ್ನಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರ್ರಿ. ಭೋಗಪತ್ನಿ ನನ್ನ ಮಗನೇ ತಾಯಿ ಅಂತ ಹೇಳಿ ಯಾರು ಪರಿಚಯ ಮಾಡಿಕೊಡುವುದಿಲ್ರಿ. ಅದು ಅಜ್ಞಾನ ಇದೆ ಮಾಡುವಷ್ಟು ಅವರು ಶೂನ್ಯ ಇದ್ದಾರೆ. ಹಾ ಇದ್ದಾರ್ರಿ. ಅದು ಭಾಗ್ಯದಿಂದ ಇದೆ. ಅದು ಭಾಗ್ಯದಿಂದ ಅದು ನಮ್ದ ಭಾಗ್ಯ ಬೇಕಲ್ಲ. ಅಂಥ ಸೂಜ್ಞೆ ಸಿಗ್ಬೇಕಾದ್ರೂ ಸ್ವಂತದ್ದನ್ನ ಭಾಗ್ಯ ಬೇಕಲ್ಲ. ಜಿನವಾಣಿ ಕೇಳಿಯೇ ನಿಜವಾಗಿ ತರಸ ಜಾವಕ್ಕೆ ಒಂದು ಶಬ್ದ ಆದ್ರೆ ಸಿಗುವುದಿಲ್ರಿ. ಯಾಕೆ ಅಂತಂದ್ರೆ ಇದು ವಿಪುಲ ವಿಪುಲ ಸಾಗರ ಪ್ರಮಾಣ ನಿರ್ವಹಣೆದೊಳಗೆ ನೀವು ಕಣ್ಣು ತೆರೆದ ನೋಡದಿದ್ದರೆ ಅದೇ ಆಗ ನಿಮ್ಮ ದೃಷ್ಟಿಯಿಂದ ಅದೃಶ್ಯ ಆಗಿ ಹೋಗುತ್ತೆ. ವ್ಯವಹಾರದ ಅವಲಂಬನೆಯೂ ಬಿಟ್ಟು ಕೊಡುವಂಥದ್ದಿದೆ, ಅವಲಂಬನೆ ಬಿಡೋದಿದೆ. ಅದ ಕಾರ್ಯವಿದೆ. ವ್ಯವಹಾರ ರತ್ನತ್ರಯ ರೂಪದ ವಿಕಲ್ಪ ಬಿಡುವ ಮಾತಿಲ್ಲ. ಅದು ಬಿಟ್ಟರೆ ಬಿಟ್ಟು ಹೋಗುವ ಮಾತಿಲ್ಲ. ಆದರೆ ಆಂತರ್ಯದ ನಿಶ್ಚಯ ರತ್ನತ್ರಯ ಮಯನಾದಂತಹ ಶುದ್ಧಾತ್ಮನ ಅವಲಂಬನೆ ಮಾಡಿದ ನಂತರ, ಅದನ್ನು ತಿಳ್ಕೊಂಡ ನಂತರ, ಇದು ಬಂಧದ ಕಾರಣ ಇದೆ, ಇದನ್ನ ನಿರ್ಣಯ ಮಾಡಿದ ನಂತರ ಇದನ್ನು ಬಿಟ್ಟುಕೊಟ್ಟ ಅದರ ಕಡೆ ಉದ್ಯಮಶೀಲ ಆಗಬಹುದು. ಅದರಲ್ಲಿ ನಿಜವಾಗಿ ಅನುಭೂತಿ ಮತ್ತು ಸ್ಥಿರತೆ ಯಾವಾಗ ಸಂಭವಿಸ್ತಿದೆ ಆವಾಗ ಇದನ್ನು ಬಿಟ್ಟುಕೊಡೋದು ಕೂಡ ಸಾರ್ಥಕ ಇದೆ. ಅದರ ಲಕ್ಷ್ಯ ಇಲ್ಲದ್ದನ, ಅದರ ಕುರಿತು ಉದ್ಯಮ ಇಲ್ಲದ್ದನ ಇದನ್ನು ಬಿಟ್ಟುಕೊಟ್ರಿ ಅಂತಂದ್ರೆ ನಿಯಮದಿಂದ ಪತನ. ನಿಯಮದಿಂದ ಪತನ. ಅದಕ್ಕೆ ಕೇಳಿತ್ತಲ್ಲ, ಸರ್ಕಸ್ನೊಳಗೆ ಇರ್ತಿದೆಯಲ್ಲ ಜೋಕಾಲಿ ಆಟ, ಲಕ್ಷದೊಳಗೆ ತಗೊಳ್ಳೋದ್ರೆ ಅದನ್ನ ಕೆಳಗಡೆ ಜಾಳಿಗೆ ಕಟ್ಟಿರ್ತಾರೆ. ಈ ಮಾತು ಸತ್ಯ ಇದ್ರನೂ ಕೂಡ ಅವನಲ್ಲಿ ಚಾಕಚಕ್ಯತೆ, ಎಷ್ಟು ಒಂದು ಸ್ಥಿತ ಪ್ರಜ್ಞತೆ ಬೇಕ್ರಿ. ಅಲ್ಲ ಇಲ್ಲದೆ ಹೋದ್ರೆ ಅವಸ್ಥಾ ಏನಾಗ್ತಿದೆ? ಬಿಸ್ತರ ಪೆಟ್ಟಾಗ್ಲಿಕ್ಕಿಲ್ಲ, ಈ ಮಾತು ಸರಿ, ಅದರ ನಿಂದೆ ಎಷ್ಟಾಗ್ತಿದೆ ಆಗ್ತಿದೇನಿಲ್ಲ ಸರಿ. ಅದೇ ಪ್ರಕಾರ ನೀವು ವ್ಯವಹಾರವನ್ನು ಬಿಟ್ಟುಕೊಟ್ರಿ, ನಿಶ್ಚಯದ ದೃಷ್ಟಿ ಇಲ್ಲ, ನಿಶ್ಚಯದ ಪ್ರಯತ್ನ ಇಲ್ಲ ಅಂತಂದ್ರೆ ನಿಂದೆಗೆ ಗುರಿಯ. ವ್ಯವಹಾರವನ್ನು ಬಿಡೋದಂತೂ ಇಲ್ಲವೇ ಇಲ್ಲ, ಬಿಡೋದಂತೂ ಇಲ್ಲವೇ ಇಲ್ಲ. ಅದರ ಅವಲಂಬನೆ ಅರ್ಥಾತ್ ಅದ ಧರ್ಮ ಅಂತ ಹೇಳಿ ತಿಳಿಯುವುದನ್ನು ಬಿಡೋದು. ಇಲ್ಲಿ ತಿಳಿದುಕೊಂಡು ಶಬ್ದ ಪ್ರಯೋಗ ಇದೆ. ಏನ್ ತಿಳಿದುಕೊಂಡು? ಅದರ ಆಶ್ರಯದಿಂದ ಮೋಕ್ಷ ಮಾರ್ಗವಿರುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ಆ ವ್ಯವಹಾರದ ಅವಲಂಬನೆಯೂ ಬಿಟ್ಟುಕೊಡುವಂಥದ್ದಿದೆ. ಅವಲಂಬನೆ ಅಂದ್ರೆ ಏನ? ಇದು ಮೋಕ್ಷ ಮಾರ್ಗ ಅನ್ನುವ ಶ್ರದ್ಧೆಯನ್ನು ಬಿಟ್ಟುಕೊಡುವ ಮಾತಿಲ್ಲ. ವ್ಯವಹಾರದ ಅವಲಂಬನೆಯನ್ನು ಬಿಡುವ ಮಾತಿಲ್ಲ. ಆ ವ್ಯವಹಾರವನ್ನ ಧರ್ಮ ಅಥವಾ ಮೋಕ್ಷ ಮಾರ್ಗ ಅಂತ ಹೇಳಿ ತಿಳಿದಿದೆಯಲ್ಲ, ಅಜ್ಞಾನದೆಂದರೆ ಆ ತಿಳುವಳಿಕೆಯನ್ನು ಬಿಡೋದಿದೆ ಅಷ್ಟೇ. ವ್ಯವಹಾರವನ್ನು ಬಿಡೋದಿಲ್ಲ, ಬಸ್ಸಿಗೆ ಹೋಗೋದು ಬಿಡೋದಿಲ್ಲ, ವಾಸ ಮಾಡೋದು ಬಿಡೋದಿಲ್ಲ, ಸಂಯಮದ ಆಚರಣೆ ಮಾಡೋದು, ಸ್ವಾಧ್ಯಾಯ ಮಾಡೋದು, ಇವುಗಳನ್ನು ಬಿಡುವ ಮಾತು. ದಾನ ಕೊಡೋದು, ದಿನನಿತ್ಯವೂ ದಾನ ಬೇಕ್ರಿ. ಈ ಶರೀರಕ್ಕೆ ದಿನನಿತ್ಯವೂ ತಿನ್ನಿಸ್ತೇವೆ, ಉಣಿಸ್ತೇವೆ, ಖರ್ಚು ಮಾಡ್ತೇವೇನಿಲ್ರಿ. ಆದ್ರ ಆತ್ಮನ ಆ ಮೋಹ ಕಮ್ಮಿ ಆಗುವ ಸಲುವಾಗಿ ದಿನನಿತ್ಯ ದಾನ ಬೇಕ್ರಿ. ಅದಕ್ಕೆ ಹಿಂದಿನ ಹಳೆ ಪರಂಪರೆ ಇರ್ತರಿ. ಹೆಣ್ಮಕ್ಳ ಕೈಯಲ್ಲಿ ಏನೂ ಇರ್ತಿರ್ಲಿಲ್ಲ, ಆದ್ರೆ ಹಿಟ್ಟ ಅಕ್ಕಿ ಇರ್ತಿದ್ದಲ್ಲ, ಅದರೊಳಗಿಂದ ಅವ್ರು ಒಂದು ದಿನವನ್ನ ಮುಟ್ಟಿಗೆ ಮನೆಯಲ್ಲಿ ಎಲ್ರಿಗೂ ಅಕ್ಕಿ ಬೇಯಿಸುವ ಸಲುವಾಗಿ ಅಕ್ಕಿ ತೊಳೆಯುವುದೊಳಗೆ ಡಬ್ಬಿ ತೆಗೆದ ಮೇಲೆ ಒಂದು ದಾನದ ಸಲುವಾಗಿ ಡಬ್ಬಿ ಇಡ್ತಿದ್ರು. ಅದರೊಳಗೆ ಮೊದಲು ತಮ್ಗೆ ಎಷ್ಟು ಸಾಧ್ಯ ಇದೆ ಅದರೊಳಗೆ ಹಾಕಿ ಆಮೇಲೆ ಮನೆಯವರಿಗೆ ಕುದಿಸಿ ತಿನ್ನಿಸ್ಬೇಕು. ಧರ್ಮ ಧರ್ಮಿಯಿಂದ ನಡೀತಿದೆ, ಧರ್ಮಾತ್ಮನಿಂದ ಧರ್ಮ ನಡೀತಿದೆ. ದಿನನಿತ್ಯವೂ ದಾನ ಬೇಕು. ದಿನನಿತ್ಯವೂ ಈ ಒಂದು ಉದ್ಗಲಮಯ ಕೃತಜ್ಞ ಶರೀರಕ್ಕ ಪೋಷಣೆ ಮಾಡುವ ಸಲುವಾಗಿ ಎಷ್ಟು ಖರ್ಚು ಮಾಡ್ತೀವಿ. ಕೊನೆಗದ ಹೋಗಿ ಸ್ಮಶಾನದೊಳಗೆ ಹೋಗಿಲ್ಲ. ಆದ್ರೆ ಈ ಶರೀರ ನನ್ನದಿದೆ ಅಥವಾ ನಾನಿದ್ದೇನೆ, ಈ ಶರೀರಕ್ಕೆ ಸಂಬಂಧಿಸಿದ ಈ ಶರೀರದ ಕಾರಣದಿಂದ ಯಾವ್ಯಾವ ಸಂಯೋಗದ ಮಧ್ಯದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಅವೆಲ್ಲ ನನ್ನವಿದೆ ಅನ್ನುವ ಭಾವ ಮೋಹ ಈ ಜೀವನಿಗೆ
ಅನ್ಯ ಶರೀರ ಧಾರಣ ಮಾಡುವ ಸಲುವಾಗಿ ಆಧಾರ ಇದ್ದೀರಿ. ಆ ಭಾವವನ್ನು ಬಿಡುವ ಸಲುವಾಗಿ ಈ ದಾನದ ಭಾವ ಅತ್ಯಂತ ಅವಶ್ಯಕ. ಅಲ್ಲ ಊಟ ಮಾಡೋ ಟೈಮ್ಗೆ ನೀರು ಬಿಟ್ಟ ಬಾಜು ಬಿಟ್ಟ ಊಟ ಮಾಡಿ ಅದೇನಿದೆ ನಿಸರ್ಗ ನನಗೆ ಒದಗಿಸಿದ್ದಿದೆ ಅಂತ ಹೇಳಿ ನಿಸರ್ಗಕ್ಕೆ ಮೊದಲು ಕೊಡೋದಿದೆ. ಅದರ ಸಲುವಾಗಿ ಅದೆಲ್ಲ ಅಂಧಶ್ರದ್ಧೆ ಅಂತ ಹೇಳಿ ನಾವು ಈ ಸಮಯ ಸಾರು ಓದೋದ್ರಿಂದ ಬಿಟ್ಟುಬಿಟ್ಟಿವ್ರಿ. ಆದ್ರೆ ಅಡುಗೆ ಮಾಡು ವೇಳೆದೊಳಗಾಯ್ತು, ರೊಟ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ ಒಂದು ಒಲೆಯೊಳಗೆ ಅಗ್ನಿ ದೇವಕ್ಕೆ ಕೊಡ್ತಿದ್ದಾರೆ. ಆಮೇಲೆ ಪಶು ಪಕ್ಷಿಗೆ ಅದರ ಮೊನ್ನೆ ಹೇಳಿದ್ದೇನ್ರಿ ನಾನು, ಇಂದು ಯಾವುದು ಉಳಿದಿಲ್ಲ. ಅವರಿಗೆ ಲೌಕಿಕ ವಿದ್ಯೆ ಬಲದಿಂದ ಅದೆಲ್ಲ ಏನು ನಿರರ್ಥಕ ಅನಿಸ್ತಿದೆ, ಇವರಿಗೆ ಸಮಯ ಸಾರು ಓದಿರುವುದರಿಂದ ಅದೆಲ್ಲ ಅಂಧಶ್ರದ್ಧೆ. ಹೀಗಾಗಿ ವ್ಯವಹಾರದ ಗೃಹಸ್ಥ ಜೀವನದ ಯಾವ ರೀತಿ ನೀತಿ ಅದವಲ್ಲ. ಮೊದಲು ಹೇಗಿದ್ದವ್ರಿ, ಜೋಳ ಅಕ್ಕಿ ಸರ್ಚ್ ಮಾಡ್ಲಿಕ್ಕೆ ಕೂತಿರುವ ವೇಳೆದೊಳಗ ಅವ್ರು ಹೀಗೆ ಕೇಳ್ತಾ ಇರುವ ವೇಳೆದೊಳಗನ ಗುಬ್ಬಚ್ಚಿಗಳು ಬಂದ ತಿಂತಿದ್ರೇನಲ್ರಿ. ಅವು ತಿನ್ನೋದು ನೋಡಿ ಮರದೊಳಗೆ ಇನ್ನಷ್ಟು ದಿಸಿರ್ತಾರೆ. ಅದೆಲ್ಲಿದ್ದೀರಿ ಇಂದ ಅವ್ ಹ್ಯಾಕ್ ಬರ್ತಾವ್ರಿ? ನೀವು ಎಷ್ಟು ಕ್ರೂರಾಗಿದ್ದೀರಿ ಮತ್ತು ಭಾವನಾತ್ಮಕವಾದಂತಹ ಸಂಬಂಧನೂ ಇಲ್ರಿ. ಅಲ್ಲಿ ಶಬ್ದ ಬೇಕಾಗಿಲ್ಲ, ಭಾವನಾ. ಅವನ್ ಎರಡು ಬಂದದ್ದನ್ನು ನೋಡಿ ಮತ್ತೆ 4 ಬರ್ತಾವ್ರಿ. ಅವೊಂದೆರಡು ಬರೇ ಕೆರು ವೇಳೆದೊಳಗೆ ಬಿದ್ದದ್ದು ಅವ್ ಸಣ್ಣ ಚೂರು ಆರಿಸ್ತಾ ಇರ್ತಾವ್ರಿ. ಈ ಮಹಿಳೆ ದಯಮಾಡಿ ಇನ್ನೊಂದಿಷ್ಟ ಹಾಕಿದ ನಂತರ ಮತ್ತೊಂದು 4 ಬಂದು ಕೊಡ್ತಾವ. ಇದು ಸಹಜೀವನ ಇದೆ ರೀ, ಇದು ಸಾಮಾಜಿಕ ಪ್ರಾಣಿ ಅಂತಾರ್ರಿ. ಮನುಷ್ಯಗ ಪ್ರಾಣಿ ಮಾತ್ರರಲ್ಲಿ ಶ್ರೇಷ್ಠ ಅಂತಾರ್ರಿ. ಎಲ್ಲಾ ಬಿಟ್ಟು ಹೋಗಿದೆ ನಮ್ಗೆ. ಏನೇನಂತೇಳಿ ಇನ್ನು ಕಲ್ಕೊಳ್ಳೋದಿದ್ದೀರಿ ಮತ್ತ ಏನೇನು ಎಲ್ಲ ಬಿಟ್ಟು ಹೋಗಿದೆ ಅಂದ್ಮೇಲೆ ನಮಗ ಮೂಲದ ಮಹಿಮೆ ಬಂತು ಅಂತಂದ್ರೆ ಇದರ ಮಹಿಮೆ ಬಿಟ್ಟು ಹೋದ ಹಾಗೆ ಪ್ರಾಣಿ ಮಾತ್ರರ ಜೊತೆಗೆ ಮೈತ್ರಿಯ ಭಾವ ಬರ್ತಿದೆ. ಅವೆಲ್ಲ ಕೃತ್ರಿಮರೇ. ಮಂದಿರ ಹೋಗಿ ಬಂದ ಟೈಮ್ಗೆ ಸ್ವಲ್ಪ ಅಕ್ಕಿ ಅಲ್ಲಿ ಚೆಲ್ಲಿ ಅದು ಇರ್ತದೆ. ಆದ್ರೂ ಕೂಡ ಈಗ ಏನೇನೆಲ್ಲ ಕಬೂತರ್ಗಳ್ದಾಗ ಧಾನ್ಯ ಹಾಕೋದ, ಅಲ್ಲಿ ಉತ್ತರದೊಳಗೆ ಐತಲ್ಲ ಗೋವುಗಳಿಗೆ ಮೇವು ಕೊಡೋದ, ಅವು ಮೇವು ಮಾರವ್ರ ಅವರೇ ಇರ್ತಾರ, ಗೋವು ಅವರವೇ ಇರ್ತಾವು. ಇವೆಲ್ಲ ವ್ಯವಹಾರ ಇವೆಲ್ಲ ಏನು ವಿಚಾರ ಮಾಡುವಂತ ಮಾತ ಇಲ್ಲಿ ಧರ್ಮಕ್ಕೆ ಬರುವಂತ ಮಾತನ್ನು ಸ್ವಾಭಾವಿಕವಾಗಿ ಭಾವನಾತ್ಮಕ ಅದರ ಚೊಂಚದೊಳಗೆ ಎಷ್ಟು ನೀರು ಬರ್ತಾವೆ, ಆದ್ರೆ ಅದರ ಪುರುಷಾರ್ಥ ಇರ್ತದೆ. ಅದರ ಕಣ್ಣಿನಿಂದ ಸಮುದ್ರ ಕಾಣುವುದಿಲ್ಲ ಅಂದ್ರೆ ಕಾಣ್ತೀವಿ. ಹಾಗಾದ್ರೆ ತಾನು ಎಲ್ಲಿ ನಿಂತಿದ್ದೇನೋ ಇದರದ ನಾವು ವಿಚಾರ ಮಾಡಿದ್ರನೋ ನನಗೆ ಈ ಇಡೀ ಭವಸಾಗರವನ್ನ ದಾಟೋದಿದ್ದೀರಿ ಬ್ರಹ್ಮಾನಂದ. ನಮ್ಮ ಸಾಮರ್ಥ್ಯ ಎಷ್ಟಿದೆ. ಭಕ್ತಾಮರದೊಳಗೆ ಅದನ್ನು ಸ್ಪಷ್ಟ ಹೇಳಿದರೆ, ಬಾಲಕ ತನ್ನ ಪುಟ್ಟದಾದಂತಹ ತೋಳುಗಳಿಂದ ಸಮುದ್ರವನ್ನ ದಾಟಿದ ಹಾಗೆ, ಸಮುದ್ರವನ್ನ ಈಜೆ ದಾಟುತ್ತೇನೋ ಅನ್ನೋರ ಹಾಗೆ ಪ್ರಭು ನಾನು ನಿನ್ನ ಸ್ತುತಿ ಮಾಡುವ ಸಲುವಾಗಿ ಉದ್ಯತಾಗಿದ್ದೇನಲ್ಲ. ಅಲ್ಪಶ್ರುತಂ ಬಾಲಂ ವಿಹಾಯ ಅದೇನಲ್ಲ ಅದರಲ್ಲಿ ಸಮುದ್ರವನ್ನ ಪುಟ್ಟದಾದಂತಹ ತೋಳುಗಳಿಂದ ಈಜಿ, ಅದು ವಿಷಾಪಹಾರದೊಳಗಿಂದ ಕಲ್ಯಾಣ ಮಂದಿರದೊಳಗಿಂದ ಅವನಿಗೆ ಇಲ್ಲಿ ನಾನು ಈಜು ದಾಟ್ತೇನೆ ಅಂತ ಹೇಳಿ ಬಾಲಕ ತನ್ನ ಪುಟ್ಟ ತೋಳುಗಳಿಂದ ಸಾಗರ ಕಿಳಿತನೋ ಹಾಗೆ ನಾನು ಪ್ರಭು ನಿನ್ನ ಸ್ತುತಿ ಮಾಡುವ ಸಾಹಸ. ಯಾವುದೇ ಹೇಳ್ತಾ ಇರ್ತೀವಿ ಅದನ್ನೇ ಲಕ್ಷ್ಯದೊಳಗೆ ತೆಗೆದುಕೊಂಡು ಆ ಭಾವದ ಗ್ರಹಣ ಮಾಡುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದರ ವಿಚಾರ ಮಾಡುವುದರೊಳಗ ಬುದ್ಧಿಯನ್ನ ಚಂಚಲ ಮಾಡಬಾರದು. ಆ ಗುಬ್ಬಚ್ಚಿ ಏನು ಮಾಡಿತು, ತನ್ನ ಮೊಟ್ಟೆಯನ್ನು ಪಡ್ಕೊಳ್ಳುವ ಸಲುವಾಗಿ ಅದ ಈ ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ. 2 ಹನಿ ನೀರು ಬರೋರಿ, ಅದರ ಇಷ್ಟೇ ಎಷ್ಟು ಬರೋರಿ. ಹಾಗಾದರೆ ನಿನ್ನ ಜ್ಞಾನ ಬಿಂದು ಪ್ರಮಾಣ ಇದೆ. ಆದರೆ ನಿನಗೆ 3 ಲೋಕವನ್ನೆಲ್ಲ ತಿಳ್ಕೊಳ್ಳುವಂಥ ಯಾವ ಜ್ಞಾನದ ಸಾಮರ್ಥ್ಯ ಇದೆಯಲ್ಲ
ಆ ಜ್ಞಾನದ ಸಾಮರ್ಥ್ಯದ ವಿಶ್ವಾಸ ಮಾಡುವಂತಹ ನಿರ್ಣಯ ಮಾಡಲಿ. ಅದರಿಂದ ಭವಸಾಗರ ಒಣಗಿ ಹೋಗ್ತಿದೆ ಮತ್ತು ಜ್ಞಾನ ಸಾಗರದ ಉಪಲಬ್ಧಿ ಆಗ್ತಿದೆ. ನಾವು ಏನೇನೋ ಮಾಡ್ತಾ ಕೂತಿದ್ದೇವೆ, ವಾಸ್ತವಿಕತೆಯನ್ನು ಬಿಟ್ಟಿದ್ದೇವೆ. ಅವು ನೀತಿ ಕಥೆ, ಬೋಧ ಕಥೆ ಕೂಡ ಎಷ್ಟೊಂದು ಏನೆಲ್ಲ ಕೊಟ್ಟು ಹೋಗ್ತವೆ ನಮ್ಗೆ. ಆದರೆ ತಗೊಳ್ಳೋದು ಬೇಕಲ್ಲ. ನಾಯಿಯ ಕಥೆ ಬಂತಲ್ಲ, ಅದೇ ಪ್ರಕಾರ ಇನ್ನೊಂದು ನಾಯಿಯ ಕಥೆ ಬರ್ತಿದ್ದೀರಿ. ಗಾಜಿನ ಮಂದಿರದೊಳಗೆ, ಒಂದು ಗಾಜಿನ ಮಹಲದೊಳಗ ನಾಯಿ ಪ್ರವೇಶ ಮಾಡಿರ್ತಿದ್ದೀರಿ. ಸುದೃಷ್ಟಿ ತರಂಗಿಣಿಯೊಳಗೆ ಬರುವುದಿದ್ದೀರಿ. ನಾಯಿ ಪ್ರವೇಶ ಮಾಡಿರ್ತಿದೆ. ಅದಕ್ಕೆ ಯಾವ ಕಡೆ ನೋಡಿದ್ರು ಅನೇಕ ಅನೇಕ ನಾಯಿಗಳು ಭಯಭೀತ ಆಗ್ತಿದ್ದೀರಿ. ಅದು ವೌ ಅಂದ್ರೆ ಅವ ಎಷ್ಟೆಲ್ಲ ವೌ ಅಂತವೆ. ಎಲ್ಲಾ ಕಡೆ ಗ್ಲಾಸ್. ಅದನ್ನು ಹೊಡಿಲಿಕ್ಕೆ ಹೋದ್ರೆ ಅವೆಲ್ಲ ಹೊಡಿಲಿಕ್ಕೆ, ಅದರಲ್ಲಿ ಅತ್ಯಂತ ಭಯಭೀತ ಆಗ್ತಿದ್ದೀರಿ. ಅದು ಆ ನಾಯಿಗಳಿಂದ ಭಯಭೀತಿ ಇದೆ ಅನ್ನೋ ಭ್ರಾಂತಿ. ಅಷ್ಟೇ ಈ ಜೀವನ ಸಂಸಾರ. ಅಲ್ಲಿ ನಾಯಿಗಳಿಲ್ಲ, ಇನ್ನೊಂದು ನಾಯಿ ಇಲ್ವೇ ಇಲ್ವೇ ಅಲ್ಲಿ. ಆದ್ರೆ ಎಲ್ಲಾ ಕಡೆ ಗ್ಲಾಸ್ ಅದಾವ್ರಿ. ಈಗೆಲ್ಲ ಮಂದಿರದೊಳಗೆ ಹಾಕ್ತಾರಲ್ಲ, ಒಂದು ಬಿಂಬಿದ್ದದು ಈ ಕಡೆ ನೋಡಿದ್ರೆ ಹಾಗೆ ಕಾಣಿಸ್ತಾನೆ ಇರ್ತಾವ್ರಿ. ಹಾಗೆ ಸುತ್ತಲೂ ಅಂತಹದ್ದು ಗ್ಲಾಸದ ಮಂದಿರದೊಳಗೆ, ಮಹಲಿನೊಳಗ ಅದು ಯಾವಾಗ ಸಿಕ್ಕೊಂಡಿರ್ತೀವಿ, ಪ್ರವೇಶ ಮಾಡಿರ್ತೀವಿ. ಅಲ್ಲಿ ನೋಡ್ತೀವಿ, ಎಲ್ಲೇ ನೋಡಿದ್ರು ನಾಯಿ. ಅದಾದ್ರೆ ನಾವು ಈ ಭವರೂಪದ ಸಾಗರದೊಳಗೆ ಹಾಗೆ ಇದೆ. ಇವರಿಂದ ದುಃಖ, ಈ ರೋಗ ಬಂತಂದ್ರೆ ದುಃಖ, ಅದು ವ್ಯಾಕ್ಸಿನ್ ತಗೋ, ಇದು ಗುಳಿಗೆ ತಗೋ, ಅದರ ಇದು ತಗೋ, ಏನೇನು ಮಾಡ್ತಿದ್ರು. ಎಷ್ಟು ಭಯಭೀತ ಆಗಿದ್ರು, ಎಷ್ಟು ಅಂತೀವಿ. ಔಷಧಿ ತಗೊಂಡಿಲ್ಲ ಅವ್ರು ಹೇಳ್ತಾರ್ರಿ, ಕೊಡವ್ರ ಅವ್ರೇನ್ ಹೇಳ್ತಾರೆ, ದಿನ ತಗೊಳ್ಳಿಕ್ಕೆ ಬೇಕು ನೋಡಿ. ತಪ್ಪಿಸಿದೆ ಅಂತಂದ್ರೆ ಅದು ಪ್ಯಾರಲೈಸಿಸ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು. ಅದೇ ಕಿಡ್ನಿ ಫೇಲ್ ಆಗೋದಕ್ಕ, ಪ್ಯಾರಲೈಸಿಸ್ ಆಗೋದಕ್ಕ ಗುಳಿಗೆಗೆ ಏನ್ ಸಂಬಂಧ ಇದೆ? ಗುಳಿಗೆನ ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯ ಏನೂ ಮಾಡೋ ಸಾಧ್ಯ ಇಲ್ಲ. ಇದು ಒಂದು ಸಿದ್ಧಾಂತವನ್ನ ತಿಳಿದು 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 ಪರೀಕ್ಷೆ ಮಾಡಿ ಅನ್ಯ ದ್ರವ್ಯದೊಳಗ, ಸಂಯೋಗಿ ದ್ರವ್ಯದೊಳಗ ಪ್ರಯೋಗ ಮಾಡಿ ನೋಡಿ ನಂಬೋದು. ಅದು ಒಂದನ್ನ ನಂಬಿದೆವು ಅಂತಂದ್ರ ನಾವು ಅನಂತ ಅನಂತ ಭಾರದಿಂದ ನಿರ್ಭಾರ. ನಮ್ಮ ಅಕ್ಕೆ 50,000 ಇಂಜೆಕ್ಷನ್ ಕೊಟ್ಟರು, ಮಾನಸನ ಕಿಡ್ನಿ ಇಲ್ಲಿ ಯಾವುದೋ ಜೀವಕ್ಕ 80,000 ಇಂಜೆಕ್ಷನ್ ಕೊಟ್ಟ ನಂತರ ಆರಾಮನೂ ಆಗ್ಬೋದ್ರಿ. ಆದ್ರೆ ಆರಾಮಾದ ನಂತರ ಕೂಡ ಆ ಸಾಯೋದ ಆರಾಮಾಗೋದ ಇವೆರಡು ಎರಡು ಕರ್ಮದ ಕಾರ್ಯ. ಸಾಯುವುದೇನಿದೆ, ಆಯು ಕರ್ಮ ಪೂರ್ಣ ಆಗುವುದ. ಇಂಜೆಕ್ಷನ್ ದಿಂದ ಸಾಯಲೂ ಇಲ್ಲ, ಸಾಯುವುದು ಇಂಜೆಕ್ಷನ್ ದಿಂದ ಉಳಿಯುವುದು ಇಲ್ಲ. ಆಯು ಕರ್ಮ ಇರು ವೇಳೆದೊಳಗ ಆ ಇಂಜೆಕ್ಷನ್ ರೋಗಕ್ಕ ತಾತ್ಕಾಲಿಕವಾಗಿ ನಿಮಿತ್ತ ಆಗುವ ಮದ್ದಾಗುವ ಸಾಧ್ಯತೆ ಇದೆ. ಆಯು ಕರ್ಮವನ್ನು ಬೆಳೆಸುವ ಸಾಮರ್ಥ್ಯ ಅದರೊಳಗಿಲ್ಲ. ಅದೇ ಪ್ರಕಾರ ರೋಗದ ಯಾವ ಕಾರಣ ಅಸಾತ ವೇದನೆ ಇದೆಯೋ ಅದನ್ನು ಮಂದ ಮಾಡುವ ಸಾಮರ್ಥ್ಯನೂ ಆ ಇಂಜೆಕ್ಷನ್ ಇಲ್ಲ. ಇದನ್ನು ಸುದೀರ್ಘ ಚಿಂತನೆ ಮಾಡಬೇಕಾಗ್ತಿದೆ. ಆ ಚಿಂತನದ ಮೂಲಕ ತನ್ನ ಜ್ಞಾನ ನಿರ್ಭಾರ ಆಗಬೇಕಾಗ್ತಿದೆ. ಹೊರಗಡೆ ಯಾವ್ಯಾವ ನಿಮಿತ್ತ ಬರೋ ಇದಾವೆ, ಹ್ಯಾಗ ಬರೋ ಇದಾವೆ, ಅವು ಬಂದ ತೀರೋ ಯಾಗ ನನ್ನ ಉಪಾದಾನದ ಯೋಗ್ಯತೆ. ಆದ್ರೆ ಜ್ಞಾನದೊಳಗ ವಾಸ್ತವಿಕತೆಯನ್ನು ತಿಳಿಯುವುದು ಒಂದೇ ನನ್ನ ಕೈಯಲ್ಲಿರುವ ವೇಳೆಗಳು. ನಾನು ಬರೀ ಜ್ಞಾನ ಸ್ವರೂಪಿದ್ದೇನೆ. ಜ್ಞಾನದೊಳಗೆ ಯಥಾರ್ಥತೆಯನ್ನು ತಿಳಿಯುವುದೇ ನನ್ನ ಸ್ವಭಾವಿದೆ. ಯಥಾರ್ಥತೆಯನ್ನು ತಿಳಿಯುವುದರಿಂದ ನನಗೆ ಆನಂದದ ಅಥವಾ ಶಾಂತಿಯ ಲಭ್ಯ ಆಗೋದಿದೆ, ಶಾಂತಿ ಲಭಿಸುವುದಿದೆ. ಇದರ ನಿರ್ಣಯಪೂರ್ವಕ ವಾಸ್ತವಿಕತೆಯನ್ನು ತಿಳಿಯುವ 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 ಅಭ್ಯಾಸದೊಳಗೆ ನಮ್ಮ ಜೀವನ ವ್ಯತೀತ ಎಷ್ಟಾಗ್ತಿದೆಯೋ ಅಷ್ಟು ನಮಗ ಅಲ್ಲಿ ತಿಳಿಯುವುದರ ಜೊತೆಗೆ ಯಾವ ವಿಪರೀತತೆ ಇತ್ತಲ್ಲ ಆ ವಿಪರೀತತೆ ಸ್ವಲ್ಪ ಸ್ವಲ್ಪ ಶಿಥಿಲ ಆಗ್ತಾ 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 ಕರ್ಮದ ಭಾರ ಕಮ್ಮಿ ಆಗ್ತಿದೆ ಮತ್ತು ಭವದ ಭಾರ ಒಂದು ದಿವಸ ಬಿಟ್ಟು